4 ಜನ ಇದ್ದೀವಿ, ಹುಕ್ಕೇರಿಗೆ ಯಾರಿಗೂ ಬರಲಂದ ರೀತಿಯಿಂದ ನಾವು ನೋಡ್ಕೊತೀವಿ. ಗಡಿನಲ್ಲಿ ಕುಂದಿರಬೇಕು. ನಾವು 8 ಗಂಟೆಗೆ ಬಂದು ಹೋಗಿ ಪ್ರಚಾರ ಮುಗಿಸ್ತೀವಿ, ಇವರು 12 ಗಂಟೆಗೆ ಹೇಳ್ತಾರೆ. ಮತ್ತು ಹೊರಗಿನವ್ರಿಗೆ ಅವಕಾಶ ಆಗಿಲ್ಲ. ಹೊಡೆದು ಹೇಳಿದರು. ಮಹಿಳೆ ಒಬ್ಬರು ಹೊಡೆದ್ರು. ಈ ಚುನಾವಣೆ ಹೆಂಗೆ ಗೆಲ್ತಾರೆ ನಮಗೆ ಗೆಲ್ಲೋದು ಗೊತ್ತಿದೆ ಅನ್ನೋಂಥ ವಿಷಯ ಬಂತು. ಮತ್ತು ಡಮ್ಮಿ ಅಲ್ಲ ಡ್ಯಾಡಿ ಅನ್ನೋಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಯಿತು. ಯಾಕೆ ಸರ್ ಇಷ್ಟು ಚುನಾವಣೆ ಸೋಲು ಗೆಲುವು ಸಹಜ, ಆದರೂ ಕೂಡ ಜಿದ್ದಿನ ಆಟ ಯಾಕೆ ಸರ್? ಸಹಕಾರಿ ಕ್ಷೇತ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ 7 ವಿದ್ಯುತ್ ಸಹಕಾರಿ ಸಂಘಗಳಿದ್ದು ಅದ್ರಾಗ 6 ಮುಚ್ಚೋಗ್ಯಾವ, ಏನು ಉಳಿದದ್ದು ಇದೊಂದು ಅದ. ಇಲ್ಲಿ ಸ್ವಾಭಿಮಾನನೇ ಇಂಪಾರ್ಟೆಂಟ್ ಉಳಿತಾ ಅಥವಾ ಚುನಾವಣೆಯಲ್ಲಿ ಸ್ಪರ್ಧೆ ಸರ್ ಚುನಾವಣೆ ಸ್ಪರ್ಧೆ ಮಾಡಿದಂಥವ್ರಿಗೆ ನೀವು ಕೈ ಜೋಡಿಸಿರ್ತಕ್ಕಂಥದ್ದು ಇದು ಸರಿನಾ ಸರ್? ಯಾಕೆ ಸರಿ ಯಾಕಲ್ಲ? ಅಲ್ಲ, ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ನಿಮ್ಮ ಅಪೋಸಿಟ್ಗೆ ಸ್ಪರ್ಧೆ ಮಾಡಿದಂಥ ಜೊತೆ ನೀವು ಕೈ ಜೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ರಲ್ಲ, ಜೋಡಿಸಬಾರ್ದು. ವಿರುದ್ಧ ಅಂದರೆ ಇವತ್ತು ಎ ವಿ ಪಾಟೀಲರು ನನ್ನ ಮನೆ ಕೊಳ್ಳೆ ಹೊಡೆದಿಲ್ಲ, ಅವ್ರ ಮನೆ ನಾನು ಕೊಳ್ಳೆ ಹೊಡೆದಿಲ್ಲ. ಈಗ ಈ DCC ಚುನಾವಣೆಯಲ್ಲಿ ತಾವು ಹುಕ್ಕೇರಿ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ರಿ, ಯಾವ ಯೋಚನೆಧಾರೆಗಳನ್ನು ಇಟ್ಟುಕೊಂಡು ತಾವು ಈ ಚುನಾವಣೆಗೆ ಬರ್ತಾ ಇದ್ರಿ, ಯಾವ ರೀತಿ ರೈತರಿಗೆ ಅನುಕೂಲ ಆಗುವಂಥ ಪ್ರಾಜೆಕ್ಟ್ಗಳನ್ನು ತಾವು ಇಟ್ಕೊಂಡ್ರಿ ಸರ್? ಯಾವ ಯೋಚನೆಗಳಿಲ್ಲ, ಯಾವ ರೈತರ ಪ್ರಾಜೆಕ್ಟ್ಗಳಿಲ್ಲ. ಈಗ ಇದು 9ನೇ ಸಲ ನಾನು ನಾಮಿನೇಷನ್ ಮಾಡಿದ್ದೇನೆ. ಈಗ ಚುನಾವ ಆಗುತ್ತೋ ಅವಿರೋಧವಾಗಿ ಆಗುತ್ತೋ ಅದ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ರಾಜ್ಯ ಸರ್ಕಾರ ನಡವಳಿಕೆಗಳ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನಿದೆ? ಅಧಿಕಾರಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು? ಈ ಪುಕ್ಕಟ ಕಾರ್ಯಕ್ರಮಗಳು ಹಾಕಬೇಕು. ಪ್ರಾರಂಭ ಮಾಡಿದ್ದಾರೆ. ಈಗ ಇದನ್ನು ಯಾರೂ ಬೇಡಿಲ್ಲ. ಹೆಣ್ಮಕ್ಳು ಕೇಳಿಲ್ಲ, ನಿರುದ್ಯೋಗ ಯುವಕರು ಕೇಳಿಲ್ಲ, ಬಸ್ ಕೇಳಿಲ್ಲ, ಪುಕ್ಕಟ್ ಲೈಟ್ ಕೇಳಿಲ್ಲ, ಏನೂ ಕೇಳಿಲ್ಲ. ಬಟ್ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಸಲ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಈ ಬೆಳಗಾವಿ ಅಖಂಡ ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ. ಒಬ್ಬರು ಜಿಲ್ಲಾ ಉಸ್ತುವಾರಿ ಇದ್ದಾರೆ, ಒಬ್ಬರು ಉಡುಪಿ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಇದ್ದಾರೆ. ಈ 2.5 ವರ್ಷದಲ್ಲಿ ಈ ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಈ ಸಚಿವರಿಂದ ಬೆಳಗಾವಿಗೆ ಏನು ಬಂದಿದೆ ಅಂತ ಅನ್ಕೊಂತೀರಿ? ಏನೂ ಬಂದಿಲ್ಲ, ಮತ್ತು ಏನೂ ಅವ್ರ ಕಡೆಯಿಂದ ಅಪೇಕ್ಷೆ ಮಾಡೋದಿಲ್ಲ. ಹುಕ್ಕೇರಿ ಆಯಿತು, ಮತ್ತು ಬೆಳಗಾವಿ ಆಯಿತು, ಚಿಕ್ಕೋಡಿ ಭಾಗದಲ್ಲೇ ಆಯಿತು, ಈ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಡಮ್ಮಿ 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 ಅಂಥೇಳಿ. ಈ ಡಮ್ಮಿಗೆ ಡಮ್ಮಿ ಅಲ್ಲ ಡ್ಯಾಡಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ 28ಕ್ಕೆ ಅದಕ್ಕೆ ಉತ್ತರ ಸಿಕ್ಕಿದ್ದು ಇಲ್ಲೋ ನನಗೆ ಗೊತ್ತಿಲ್ಲ. ಆ ಡಮ್ಮಿ ಡ್ಯಾಡಿ ಅನ್ನೋದು ಮುಂದೆ ಸಿಗಬಹುದಾ, ಸಿಗಲಿಕ್ಕಿಲ್ಲ? ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಅನೇಕ ವಿಚಾರದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಅನೇಕ ವಿಚಾರಗಳಲ್ಲಿ ಅಂತ ಹೇಳಿದರೆ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯದಲ್ಲಿ ಕೂಡ ಗ್ರೌಂಡ್ ವರ್ಕಿಂಗ್ ನಡೀತಾ ಇದೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮೊನ್ನೆ ಕೂಡ ನಡೆದಿರ್ತಕ್ಕಂಥ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕೂಡ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ತಾಲೂಕಿನ ವಿಷಯಗಳನ್ನು, ನಮ್ಮ ತಾಲೂಕಿನ ಹೊರಗಿನವರಿಗೆ ಅವಕಾಶ ಇಲ್ಲ ಅನ್ನುವಂಥ ವಿಷಯದಲ್ಲಿ ಕೂಡ ಈ ಚುನಾವಣೆಯಲ್ಲಿ 15ಕ್ಕೂ 15 ಜನ ಕ್ಲೀನ್ ಚಿಟ್ ಆಗಿ ಅಪೋಸಿಟ್ ಪಾರ್ಟಿಯವರಿಗೆ ಸೋಲನ್ನು ತೋರಿಸಿ ತಮ್ಮದೇ ಕಡೆ ಬಣ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ವಿಷಯಗಳನ್ನಾಯಿತು. ಇವೆಲ್ಲ ವಿಷಯದಲ್ಲಿ ಮುಂದೆ ಬರ್ತಾ ಇರುವಂಥ ಬೆಳಗಾವಿ DCC ಚುನಾವಣೆಗಳನ್ನಾಗಿರಲಿ ಮತ್ತು ರಾಜಕೀಯ ವಿಷಯಗಳನ್ನಾಗಿರಲಿ ಮತ್ತು ರಾಜಕಾರಣ ಅಂತೇಳಿದರೆ ಒಂದು ರೀತಿಯಿಂದ ಸೋಲು ಗೆಲುವು ಮತ್ತು ಏರುಪೇರು ಆಗುವುದು ಸಹಜ. ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಮಾಜಿ ಸಂಸದರು, ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಹಿನ್ನಡೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಕತ್ತಿಯವರು ನಮ್ಮ ಜೊತೆ ಇದ್ದಾರೆ. ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ಡಮ್ಮಿ ಅಲ್ಲ ಡ್ಯಾಡಿ ನಾನು ಅನ್ನುವಂಥ ಆ ಒಂದು ವೈರಲ್ ಆಗಿರ್ತಕ್ಕಂಥ ವಿಷಯನೇ ಮತ್ತು ಬೆಳಗಾವಿ ರಾಜಕಾರಣದ ಬಂದಿರತಕ್ಕಂಥ ಸೊಡ್ಡು ಹೊಡೆದು ನಾವೇ ಗೆಲ್ತೀವಿ ಅಂತೇಳಿ ಒಂದು ಬಂದಿರತಕ್ಕಂಥ ವಿಷಯಗಳನ್ನೆಲ್ಲವನ್ನು ಇಟ್ಟುಕೊಂಡು ಒಂದು ಸೈಡ್ ಆಗಿ ಈ ಚುನಾವಣೆಯಲ್ಲಿ ಗೆದ್ದು ತೋರಿಸಿರ್ತಕ್ಕಂಥವ್ರು, ನಾವು ಬರ್ತೀವಿ 8 ಗಂಟೆಗೆ, ನೀವು ಹೇಳ್ತೀರಿ 12 ಗಂಟೆಗೆ, ಇವೆಲ್ಲ ಪದಗಳನ್ನು ಹೊರಗಡೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕಾಗಿ ಆಗಿರ್ತಕ್ಕಂಥ ಚುನಾವಣೆ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿಲ್ಲದ್ರೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ದಿವಂಗತ ಉಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ, ಉಮೇಶ್ ಕತ್ತಿಯವರ ನಡವಳಿಕೆ, ಉಮೇಶ್ ಕತ್ತಿಯವರು ಹಾಕಿಕೊಟ್ಟಿರ್ತಕ್ಕಂಥ ಚೌಕಟ್ಟಿನಲ್ಲಿ ಮುಂದೆ ಹೋಗಿರ್ತಕ್ಕಂಥ ರಮೇಶ್ ಕತ್ತಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ತಾವಾಗಿದ್ದೀರಿ? ಎಲ್ಲ ನಿಮ್ಮ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಸರ್. ಸರಿ. ನನ್ನ ಮೊದಲನೇ ಪ್ರಶ್ನೆ ವಿದ್ಯುತ್ ಸಹಕಾರಿ ಚುನಾವಣೆ ಕಡೆ ಸರ್.
ವಿದ್ಯುತ್ ಸಹಕಾರಿ ಚುನಾವಣೆ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು 4 ಜನ ಇದ್ದೀವಿ, ಹುಕ್ಕೇರಿಗೆ ಯಾರಿಗೂ ಬರಲಂದ ರೀತಿಯಿಂದ ನಾವು ನೋಡ್ಕೊತೀವಿ ಅನ್ನೋಂಥ ಸಂದರ್ಭದಲ್ಲಿ ಹೇಳ್ತಿದ್ರು 8 ಗಂಟೆಗೆ 6 ಗಂಟೆಗೆ ಎದ್ದು ಚೌಕಟ್ಟಿನಲ್ಲಿ ಕುಂದಿರಬೇಕು, ಗಡಿನಲ್ಲಿ ಕುಂದಿರಬೇಕು, ನಾವು 8 ಗಂಟೆಗೆ ಬಂದು ಹೋಗಿ ಪ್ರಚಾರ ಮುಗಿಸ್ತೀವಿ, ಇವರು 12 ಗಂಟೆಗೆ ಹೇಳ್ತಾರೆ ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ ಆಯಿತು. ಮತ್ತು ಹೊರಗಿನವ್ರಿಗೆ ಅವಕಾಶ ಇಲ್ಲ, ಸೊಡ್ಡು ಹೊಡೆದು ಹೇಳಿದರು, ಮಹಿಳೆ ಒಬ್ಬರು ಸೊಡ್ಡು ಹೊಡೆದ್ರು, ಈ ಚುನಾವಣೆ ಹೆಂಗೆ ಗೆಲ್ತಾರೆ ನಮಗೆ ಗೆಲ್ಲೋದು ಗೊತ್ತಿದೆ ಅನ್ನೋಂಥ ವಿಷಯ ಬಂತು. ಮತ್ತು ಡಮ್ಮಿ ಎಲ್ಲ ಡ್ಯಾಡಿ ಅನ್ನೋಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಯಿತು. ಯಾಕೆ ಸರ್ ಇಷ್ಟು ಚುನಾವಣೆ ಸೋಲು ಗೆಲುವು ಸಹಜ, ಆದರೂ ಕೂಡ ಜಿದ್ದಿನ ಆಟ ಯಾಕೆ ಸರ್ ಇದು? ಅದು ವಿಶೇಷವಾಗಿ ಬಹುಶಃ ಭಾರತ ದೇಶದಲ್ಲಿ ಇಂಥ ಸಹಕಾರಿ ಕ್ಷೇತ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ 7 ವಿದ್ಯುತ್ ಸಹಕಾರಿ ಸಂಘಗಳಿದ್ದು ಅದ್ರಾಗ 6 ಮುಚ್ಚೋಗ್ಯಾವ, ಏನು ಉಳಿದದ್ದು ಇದೊಂದು ಅದ. ಅದನ್ನು ವ್ಯವಸ್ಥಿತವಾಗಿ ನಮ್ಮ ತಾಲೂಕಿನಲ್ಲಿ ನಾವು ನಮ್ಮ ಜನರ ಸಹಕಾರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅದನ್ನು ಇವತ್ತು ಬರೋದ್ರ ಮುಖಾಂತರ ಇವತ್ತು ಸಾಕಷ್ಟು ಒಳ್ಳೆಯ ಒಂದು ನಮ್ಮ ಗ್ರಾಹಕರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಚುನಾವಣೆ ವಿದ್ಯುತ್ ಸಹಕಾರ ಸಂಘಕ್ಕೆ ಆಗದೇ ಅದು ದೂರದೃಷ್ಟಿ ಇಟ್ಟುಕೊಂಡು ಮುಂದೆ ಈ ಭಾಗದಲ್ಲಿ ಈ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮುಂದಿನ ಅಭ್ಯರ್ಥಿಯನ್ನು ಹಾಕಿ ಇದನ್ನೊಂದು ನಾವು ವಶಕ್ಕೆ ತಗೊಳ್ಬೇಕು ಅನ್ನೋಂಥ ವಿಚಾರದಲ್ಲಿ ಅವ್ರು ಹಾಕಿದ್ದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಮಾಜ ಸೇವಕನಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಆ ನಿಟ್ಟಿನಲ್ಲಿ ಈಗಲೇ ಅದನ್ನ ಕಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ದಿವಸ ನಮ್ಮ ತಾಲೂಕಿಗೆ ಹೊರಗಿನವ್ರು ಬರಬಾರ್ದು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸ್ವಾಭಿಮಾನ ಪೆನಲ್ ಮಾಡೋದ್ರ ಮುಖಾಂತರ ಇವತ್ತು ಸ್ವಾಭಿಮಾನದಿಂದ ಆ ಒಂದು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದೀವಿ. ಮುಂಜಾನೆ 6 ಗಂಟೆಗೆ ಕೇಳ್ತಾರೋ 12 ಗಂಟೆಗೆ ಕೇಳ್ತಾರೋ ಅದಕ್ಕೆಲ್ಲ ಚುನಾವಣೆ ಉತ್ತರ ಕೊಟ್ಟಿದೆ. ತಿರುಗಿ ನಾನು ಉತ್ತರ ಕೊಡೋಕ್ಕೆ ಬಯಸೋದಿಲ್ಲ. ಆದರೆ ಇವತ್ತಿಗೂ ನಾವು ಅದು 12 ಗಂಟೆಗೆ 2 ಗಂಟೆಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಯಾರ ಬಗ್ಗೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಮೊದಲಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಒಳಗೆ 6 ಕಿಲೋಮೀಟ್ರ್ ವಾಕಿಂಗ್ ಮಾಡಿ ಮುಗಿಸಿ ಬಂದು ಸ್ನಾನ ತಿಂಡಿ ಎಲ್ಲ ಮುಗಿಸಿ 8 ಗಂಟೆಗೆ ಜನಸೇವೆಗೆ ನಾನು ಕುಂಡಿರ್ತೀನಿ. ಜನಸೇವೆ ಎಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ನಂತರ ಹಳ್ಳಿಗಳಿಗೆ ವಿಸಿಟ್ ಕೊಡ್ತೀನಿ. ಸಾಯಂಕಾಲ ಮನೆಗೆ ಬಂದು ಊಟ ಮಾಡ್ತೀನಿ. ಈ ಪದ್ಧತಿಯಲ್ಲಿ ನಾನು ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿ ದಿವಂಗತ ಉಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ರಾಜಕಾರಣ ಮಾಡ್ಕೊತ ಬಂದಿದ್ದೀನಿ, ಮಾಡ್ಕೊತ ಇದ್ದೀನಿ. ಬಟ್ ಇವತ್ತು ಅವರಿಲ್ಲ ಅನ್ನೋದಕ್ಕೆ ಇವತ್ತು ಅದರದ ಫಾಯ್ದೆ ತೊಗೊಳ್ಬೇಕು. ಇಲ್ಲಿ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಇದನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಈ ಚುನಾವಣೆ ಭಾಳ ಪ್ರತಿಷ್ಠೆಯಾಗಿ ತಗೊಳ್ಳೋದ್ರ ಮುಖಾಂತರ ನಾವು 4 ಜನ ಜೊತೆಗೆ ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ AB ಪಾಟೀಲರು ಮತ್ತು ರುಚಿರಂಜಿವ 6 ಜನ ಇವತ್ತು ಸದೃಢವಾಗಿ ಮತ್ತು ತಾಲೂಕಿನ ಎಲ್ಲ ಜನರು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಉಳ್ಕೊಳ್ಳೋದ್ರ ಮುಖಾಂತರ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಉಳ್ಕೊಳ್ಳೋದ್ರ ಮುಖಾಂತರ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವು ಶಕ್ತರಿದ್ದೇವೆ, ನಾವು ಬದುಕ್ತೀವಿ ಅನ್ನೋಂಥ ಒಂದು ಉತ್ತರವನ್ನು ಚುನಾವಣೆ ಮುಖಾಂತರ ಕೊಟ್ಟಿದ್ದೀವಿ. ಸರಿ ಸರ್, ಈ ಚುನಾವಣೆ ತಾಲೂಕಿನ ಸ್ವಾಭಿಮಾನ ರೂಪದಲ್ಲಿ ಹೋಯ್ತಾ? ತಮ್ಮದೇ ಸಹೋದರ ಚುನಾವಣೆಯಲ್ಲಿ ಅಥವಾ ಮತ್ತು ನಿಮ್ಮ ಮಗನ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅಪೋಸಿಟ್ಗೆ ಸ್ಪರ್ಧೆ ಮಾಡಿರ್ತಕ್ಕಂಥ AB ಪಾಟೀಲ್ರ ಜೊತೆ ತಾವು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು, ತಾವು ಕೈ ಜೋಡಿಸಿರ್ತಕ್ಕಂಥದ್ದು, ಈ ಪ್ಯಾನಲ್ನಲ್ಲಿ ಒಗ್ಗಟ್ಟಿನ ಮಂತ್ರವಾಗಿ ತಾವು ಹೋಗಿರ್ತಕ್ಕಂಥದ್ದು, ಇಲ್ಲಿ ಸ್ವಾಭಿಮಾನನೇ ಇಂಪಾರ್ಟೆಂಟ್ ವಾಗಿ ಉಳಿತಾ ಅಥವಾ ಚುನಾವಣೆಯಲ್ಲಿ ಸ್ಪರ್ಧೆ ಅಲ್ಲ ಒಂದು ಸೆಕೆಂಡ್ ಸರ್, ಚುನಾವಣೆ ಸ್ಪರ್ಧೆ ಮಾಡಿದಂಥವ್ರಿಗೆ ನೀವು ಕೈ ಜೋಡಿಸಿರ್ತಕ್ಕಂಥದ್ದು ಇದು ಸರಿನಾ ಸರ್? ಇದು ಯಾಕೆ ಸರಿ ಆಗಲ್ಲ? ಅಲ್ಲ, ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ನಿಮ್ಮ ಅಪೋಸಿಟ್ಗೆ ಸ್ಪರ್ಧೆ ಮಾಡಿದಂಥ ಜೊತೆ ನೀವು ಕೈ ಜೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ರಲ್ಲ, ಜೋಡಿಸಬಾರ್ದು. ಇವತ್ತು ಮಹಾರಾಷ್ಟ್ರದಾಗ ಯಾವ ಸರ್ಕಾರ ಬಂದಿತ್ತು? BJP. ಯಾರ್ಯಾರು ಕೂಡ ಮಾಡಿದ್ರು ಅದನ್ನ? ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಪಕ್ಷದವರು NCP ಕೂಡ, ಆಮೇಲೆ ಹಿಂದಾಗಡೆ ಶಿವಸೇನೆ ಕೂಡ ಮಾಡಿಕೊಟ್ರು. ಈಗ ಆಮೇಲೆ ಏನಾಯ್ತು ರೀ? ಮೈತ್ರಿ ಆಯಿತು. ಮೈತ್ರಿ ಯಾರ ಜೊತೆ ಆಯಿತು? ಇದು NCP ಮತ್ತು ಶಿವಸೇನೆ ಜೊತೆ ಆಯಿತು. ಅದು ಸರಿ ಆಗ್ಬೇಕಾದ್ರೆ ಇದು ಯಾಕೆ ಸರಿ ಆಗಂಗಿಲ್ಲ? ಅಲ್ಲ, ಅದು ಸರಿ ಅಂದರೆ ಅದು ಒಂದು ಅಲ್ಲ, ನಾನು ಕೇಳ್ತಾ ಇರೋದು ಒಂದು ವಿಷಯವನ್ನು ಅರ್ಥ ಮಾಡ್ಕೊಡ್ರಿ. ವಿರುದ್ಧ ಅಂದರೆ ಇವತ್ತು AB ಪಾಟೀಲರು ನನ್ನ ಮನೆ ಕೊಳ್ಳೆ ಹೊಡೆದಿಲ್ಲ, ಅವ್ರ ಮನೆ ನಾನು ಕೊಳ್ಳೆ ಹೊಡೆದಿಲ್ಲ. ಒಬ್ಬ ರಾಜಕೀಯ ಒಂದು ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಂಡಿದ್ದಾರೆ, ಒಂದು ರಾಜಕೀಯ ಪಕ್ಷದಲ್ಲಿ ನಾನು ಗುರುತಿಸ್ಕೊಂಡಿದ್ದಾರೆ. ಆದರೆ ತಾಲೂಕಿನ ವಿಷಯ ಬಂದಾಗ ನಾವಿಬ್ಬರು ಈ ತಾಲೂಕಿನ ಸುಪುತ್ರರು. ನಮ್ಮ ತಾಲೂಕಿನ ವಿಷಯ ಬಂದಾಗ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತಿಗೂ ಅದಾರ ಅವರು.
ನಾನು ಬಿ ಜೆ ಪಿಲಿ ಇವತ್ತಿಗೂ ಇರ್ತೇನೆ. ಆದರೆ ಹೊರಗಿನವರು ಬಂದು ಇವತ್ತು ದಿವಸ ನಮ್ಮ ತಾಲೂಕಿನಲ್ಲೇ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಡೆ ಹಾಕಬೇಕು. ಆ ನಿಟ್ಟಿನಲ್ಲಿ ನಾವಿಬ್ಬರು ಒಂದಾಗಿದ್ದೀವಿ, ಸಹಕಾರಿ ಕ್ಷೇತ್ರದಲ್ಲಿ ಒಂದಾಗಿರ್ತೀವಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದಾಗಿರ್ತೀವಿ. ಒಂದಾಗಿ ತಡೆ ಹಾಕೋದ್ರ ಮುಖಾಂತರ ಪ್ರಸಂಗ ಬಂದರೆ ನಾವು ಚುನಾವಣೆ ಮಾಡಲಿಕ್ಕೂ ಸಿದ್ಧರಿದ್ದೀವಿ ಅನ್ನೋ ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉದ್ದೇಶ ನಮ್ಮ ತಾಲೂಕಿನ ಸುರಕ್ಷಿತವಾಗಿ ಇಡಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನನ್ನ ಹಿರಿಯ ಸೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ನಾವು ಒಂದಾಗಿ ಈ ಚುನಾವಣೆಯನ್ನು ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಯಕರೊಂದಿಗೆ ನನ್ನ ದೇವರುಗಳು ಇವತ್ತು ದಿವಸ ಈ ಸ್ವಾಭಿಮಾನ ಫಲಕ್ಕೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಇದರೊಳಗೆ ಅವರು ನಾವು ಕೂಡಿದ್ದು ತಪ್ಪ ಅಂತ ನೀವು ಅಂದರೂ ಸಹಿತ ನಾನು ಅನ್ನೋದಿಲ್ಲ. ನಮ್ಮ ಮನೆಯನ್ನು ಮನೆಗೆದ್ದು ಮಾರುಗೆಲ್ಲು ಅನ್ನೋದು ದೃಷ್ಟಿಯಲ್ಲಿ ಇವತ್ತು ದಿವಸ ಮೊದಲು ನಮ್ಮ ಮನೆಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವಿಬ್ಬರು ಬ್ರದರ್ಸ್ ಕೂಡಿ ಕೆಲಸ ಮಾಡಿದ್ದೀವಿ. ಸರಿ, ಈ ಲಾಸ್ಟ್ ಟೈಮ್ ತಾವು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಅವಾಗ ಕೂಡ ತಮಗೆ ಹಿನ್ನಡೆ ಆಯಿತು. ಮತ್ತು ಈಗ DCC ಬ್ಯಾಂಕಿನ ಕಡೆ ಮುಖ ಮಾಡಿದ್ರಿ. ಆ ಪ್ಯಾನಲ್ ಗೆಲುವಿನ ಕಹಳೆ ನಿಮಗೆ DCCಯಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೋದು? ಇಷ್ಟೆಲ್ಲ ಹೋರಾಟ ಮಾಡುತ್ತಾ ಜನಸಾಮಾನ್ಯ ಜೊತೆ ತಾವು 24 ತಾಸು ಕೂಡ ಸಮಯ ಕೊಡ್ತಾ ಇದ್ರಿ. ನಿಮಗೆ ವಿಧಾನಸಭೆಯಲ್ಲಿ ಜನ ಯಾಕೆ ಕೈ ಹಿಡಿದಿಲ್ಲ ಸರ್? ಅದು ಚಿಕ್ಕೋಡಿ ಮತಕ್ಷೇತ್ರ. ಈಗಾಗಲೇ ಅಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಹಿರಿಯರಾಗಿರ್ತಕ್ಕಂಥ ಪ್ರಕಾಶನ ಹುಕ್ಕೇರಿಯವರು ಕೆಲಸಗಾರರು. ಈ ಒಂದು ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ ಪ್ರಕಾಶನ ಹುಕ್ಕೇರಿ ಒಬ್ಬರು ಕೆಲಸಗಾರರು ಅನ್ನುವಂಥದ್ದು. ಆದರೆ ಪಕ್ಷ ಕೊನೆಯ ಹಂತದಲ್ಲಿ ನನಗೆ ಅಲ್ಲಿ ನಿಲ್ಲಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟಾಗ ಪಕ್ಷ ಹೇಳಿದ್ದನ್ನು ನಾನು ಕೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೋಗಿ ನಾನು ಅಲ್ಲಿ ನಿಂತಿದ್ದೀನಿ, ಅಲ್ಲಿ ನಾನು ಪ್ರಚಾರನೂ ಮಾಡಿದ್ದೀನಿ. ಆದರೆ ಮೊದಲಿನಿಂದ ಇರ್ತಕ್ಕಂಥ ಅವ್ರ ಛಾಪು, ಒಬ್ಬ ಕೆಲಸಗಾರ, ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ಒಬ್ಬ ಹಿರಿಯ ರಾಜಕಾರಣಿ ಅಂಥದ್ರಲ್ಲಿ ಅವ್ರನ್ನ ಜನ ಬಯಸಿದ್ರು, ಅವ್ರು ಆಯ್ಕೆಯಾಗಿ ಬಂದರು. ನಾನು ಲಾಸ್ಟ್ ಟೈಮ್ ಕೂಡ ಸಂಸದರು ಕೂಡ ತಾವು ಅದೇ ಕ್ಷೇತ್ರದಿಂದ ಆಗಿರ್ತಕ್ಕಂಥದ್ದು ಸರ್. ಅವಾಗಿನ ನಮ್ಮ ಶ್ರಮ, ಅವಾಗಿನ ನಿಮ್ಮ ಎಫಲ್ಟು, ಅವಾಗಿನ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ವಿವೇಚನೆ ಧಾರೆಗಳನ್ನು, ಅದು ಲೋಕಸಭೆ. ಇದು ನೀವು ಮೊದಲು ಕೇಳಿದ ಪ್ರಶ್ನೆ ವಿಧಾನಸಭೆ. ಎಸ್, ಅದಕ್ಕೆ ಮೊದಲು ಮುಗಿಸ್ತೀನಿ. ಎಸ್ ಸರ್, ಅದು ಮುಗಿಸ್ತೀನಿ ನಾನು ಮೊದಲು. ಎಸ್, ಅವರು ಹಿರಿಯರು ಕೆಲಸಗಾರರು ಅನ್ನುವಂಥ ಸಂದರ್ಭ ನನಗೆ ಹೊಸ ಕ್ಷೇತ್ರ. ಅಲ್ಲಿ ಹೋಗುವಂಥ ನಾ ಪ್ರಚಾರ ಮಾಡಿದರೂ ಸಹಿತ ಅವರೇ ಬೇಕು ಸರ್ ಅನ್ನುವಂಥ ವಿಚಾರದಲ್ಲಿ ಜನ ತೀರ್ಮಾನ ಕೊಟ್ಟಿದ್ದಾರೆ. ಆ ತೀರ್ಮಾನವನ್ನು ನಾನು ಸ್ವಾಗತ ಮಾಡಿದ್ದೀನಿ. ಪ್ರಕಾಶ್ ಹುಕ್ಕೇರಿ ಅವರು ಆಯ್ಕೆಯಾಗಿ ಬಂದರು. ಅವ್ರ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ದಿವಸ ಅವ್ರ ಸ್ವಾಗತವನ್ನು ಮಾಡಿದ್ದೇನೆ. ಇನ್ನು ಲೋಕಸಭೆ ಅಂದರೆ ಮಾಲಕರ 8 ವಿಧಾನಸಭಾ ಕ್ಷೇತ್ರಗಳು 4 ತಾಲೂಕು ಬರ್ತಾವೆ. ಒಂದು ಅಥಣಿ ತಾಲೂಕು, ಒಂದು ರಾಯಬಾಗ್ ತಾಲೂಕು, ಒಂದು ಹುಕ್ಕೇರಿ ತಾಲೂಕು, ಒಂದು ಚಿಕ್ಕೋಡಿ ತಾಲೂಕು. ಇದರಲ್ಲಿ 8 ವಿಧಾನಸಭೆಗಳು ಬರ್ತಾವೆ. ಆ ಒಂದು ಸಂದರ್ಭದಲ್ಲಿ ನಾನು ಲೋಕಸಭೆಯನ್ನು 9ರಿಂದ 14ರವರೆಗೆ ಲೋಕಸಭಾ ಸದಸ್ಯನಾಗಿದ್ದೀನಿ. ಅದರ ನಂತರ ನಾನು ವಿರೋಧವಾಗಿಯೇ ಇವತ್ತು ದಿವಸ ಪ್ರಕಾಶ್ ಹುಕ್ಕೇರಿಯವರು ಲೋಕಸಭಾ ಕಾಂಗ್ರೆಸ್ನಿಂದ ನನ್ನ ಎದುರಿಗೆ ನಿಂತರು. ಅವರಿಗೆ ಅವರು ಸಿಟ್ಟಿಂಗ್ ಮಂತ್ರಿ ಆಗಿದ್ದರು. ಜೊತೆಗೆ ಅವರು ಧರ್ಮದತ್ತಿ ಇಲಾಖೆ ಅವ್ರ ಕಡೆ ಇತ್ತು. ಇವತ್ತಿಗೆ ಗುಡಿ ಗುಂಡಾರಗಳಿಗೆ ಇವತ್ತು ಸಹಾಯ ಸಹಕಾರ ಮಾಡೋದ್ರ ಮುಖಾಂತರ ಅಲ್ಪ ಮತದಿಂದ ನಾನು ಸೋತಿದ್ದೀನಿ. 3,000 ಮತದಿಂದ ನಾನು ಸೋತಿದ್ದೀನಿ. 3,300 ಎಷ್ಟೋ ಮತದಿಂದ ನಾನು ಸೋತಿದ್ದೀನಿ. ವಿಶೇಷವಾಗಿ ಸಾಕಷ್ಟು ಒಳ್ಳೆಯ ಕೆಲಸ ನಾನು 9ರಿಂದ 14ರವರೆಗೆ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಸಹಿತ ಅಲ್ಲಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಟ್ಟಿಂಗ್ ಮಂತ್ರಿ ಇರೋದರಿಂದ ಮತ್ತು ಧರ್ಮದತ್ತಿ ಇಲಾಖೆ ಅವರಲ್ಲಿ ಇರೋದ್ರ ಮುಖಾಂತರ ಅವರು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಗುಡಿ ಗುಂಡಾರು ಸಮುದಾಯ ಭವನ ಅವಕ್ಕೆ ಹಣ ಕೊಡೋದ್ರಿಂದ ಆ ಸೋಲನ್ನು ಅನಿವಾರ್ಯವಾಗಿ ನಾನು ಒಪ್ಕೊಳ್ಬೇಕು. ಸರಿ ಸರ್, ಈಗ ಸಹಕಾರಿ ಚುನಾವಣೆಯಲ್ಲಿ ತಾವು ವಿಜೃಂಭಣೆಯಿಂದ ಗೆದ್ದು ಮತ್ತು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾ, ಮತ್ತು ಈ ಭಾಗದಲ್ಲಿ ತಾವು ಆಯಿತು, ತಮ್ಮ ದಿವಂಗತ ಸಹೋದರ ಆಯಿತು, ಅನೇಕ ಬಾರಿಯಿಂದ ಇಲ್ಲಿ ಗೆಲ್ಲುತ್ತಾ ಮತ್ತು ಅಣ್ಣವನಿಗೆ ಬೆನ್ನೆಲುಬಾಗಿ ನಿಂತು ತಾವು ಅನೇಕ ಕೆಲಸಗಳನ್ನು ತಾವು ಮಾಡ್ತಾ ಬಂದ್ರಿ. ಈಗ ಈ DCC ಚುನಾವಣೆಯಲ್ಲಿ ತಾವು ಹುಕ್ಕೇರಿ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ರಿ. ಯಾವ ಯೋಚನೆಧಾರೆಗಳನ್ನು ಇಟ್ಟುಕೊಂಡು ತಾವು ಈ ಚುನಾವಣೆಗೆ ಬರ್ತಾ ಇದ್ರಿ? ಯಾವ ರೀತಿ ರೈತರಿಗೆ ಅನುಕೂಲ ಆಗುವಂಥ ಪ್ರಾಜೆಕ್ಟ್ಗಳನ್ನು ತಾವು ಇಟ್ಕೊಂಡ್ರಿ ಸರ್ ನೀವು? ಯಾವ ಯೋಚನೆಗಳಿಲ್ಲ, ಯಾವ ರೈತರ ಪ್ರಾಜೆಕ್ಟ್ನೂ ಇಲ್ಲ. ನನ್ನ ತಾಲೂಕಿನ ಬಹುಶಃ ನಾನು ಇದು 9ನೇ ಬಾರಿ ನಾಮನಿರ್ದೇಶನ ಮಾಡಿರೋದು. ಮೊದಲನೇ 1986ರಲ್ಲಿ ಮೊದಲನೇ ಚುನಾವಣೆ ನಡೆದಿತ್ತು ನಂದು. ಅದರ ನಂತರ 7 ಸಲ ವಿರೋಧವಾಗಿ ಆಯ್ಕೆಯಿದ್ದೇನೆ. ಈಗ ಇದು 9ನೇ ಸಲ ನಾನು ನಾಮಿನೇಷನ್ ಮಾಡಿದ್ದೇನೆ. ಈಗ ಚುನಾವ ಆಗುತ್ತೋ ಅವಿರೋಧವಾಗಿ ಆಗುತ್ತೋ ಅದ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯ ಬೇಕೋ ಎಲ್ಲ ಸೌಲಭ್ಯಗಳನ್ನು ಇವತ್ತು ದಿವಸ ನಮ್ಮ ತಾಲೂಕಿನ ಎಲ್ಲ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇನೆ. ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 54,000 ಜನ ರೈತರಿಗೆ 384 ಕೋಟಿ ಏನು ಸರ್ಕಾರದ ಮನ್ನಾ ಆಗ್ಯದ, ಅದರ ಲಾಭ ಇವತ್ತು ನಮ್ಮ ತಾಲೂಕಿನ ರೈತರಿಗೆ ಸಿಕ್ಕದ.
ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೂ ಸಿಕ್ಕದ. ಅದ್ರ ಜೊತೆಗೆ ಇವತ್ತು ಮತ್ತೆ ನಾವು ನಮ್ಮ ಒಂದು ತಾಲೂಕಿನಲ್ಲಿ 62,000 ರೈತರಿಗೆ ಇವತ್ತು 440 ಕೋಟಿ ಬೆಳೆಸಾಲವನ್ನು ಶೂನ್ಯ ಬಡ್ಡಿದಲ್ಲಿ ಹಂಚಿಕೆ ಮಾಡಿದ್ದೇವೆ. ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಇರ್ಬೋದು, ಪೈಪ್ಲೈನ್ ಇರ್ಬೋದು, ಆಕಳ ಇರ್ಬೋದು, ಎಮ್ಮೆ ಇರ್ಬೋದು, ಡ್ರಿಪ್ ಇರ್ಬೋದು, ಏನೇನೋ ಯಾವ್ಯಾವ ಸರ್ಕಾರದ ಸಿಗ್ತಾವೆ ಅವೆಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ಮುಟ್ಟಿಸುವಂಥ ಕೆಲಸ ಕಳೆದ 40 ವರ್ಷದಿಂದ ನಾನು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕನಾಗಿ, ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷನಾಗಿ, ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ, ರೈತರ ಮನೆಯ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ಆ ಮನೆಯ ಹೊಸ್ತಲ ಸೇವೆಯನ್ನು ಮಾಡ್ಕೊತ ಬಂದಿದ್ದೇನೆ. ಇನ್ನು ಮುಂದೆ ಎಲ್ಲಿವರೆಗೆ ಮೂಗಿನಲ್ಲಿ ಉಸಿರಿರುತ್ತೋ ಅಲ್ಲಿವರೆಗೆ ಸರ್ಕಾರಿ ರಂಗದಲ್ಲಿ, ಸರ್ಕಾರಿ ರಂಗದಲ್ಲಿ ಅಥವಾ ಸಹಕಾರಿ ರಂಗದಲ್ಲಿ ಈ ಜನರ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅದು ಮಾಡ್ತಾ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಸರಿ ಸರ್, ನಾನು ಇಲ್ಲಿಂದ ರಾಜ್ಯ ಸರ್ಕಾರ ಕಡೆ ಬರ್ತಾ ಇದ್ದೀನಿ. ಈ ರಾಜ್ಯ ಸರ್ಕಾರ 2.5 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಈ ಬೆಳಗಾವಿ ಅಖಂಡ ಜಿಲ್ಲೆ 18 ಜಿಲ್ಲೆ ವ್ಯಾಪ್ತಿಯಲ್ಲಿ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಇಲ್ಲಿಂದ ಬೇರೆ ಬೇರೆ ಕುಟುಂಬ ರಾಜಕಾರಣಕ್ಕೆ ನಡೀತಾ ಇರುವಂಥ ವಿಷಯಗಳನ್ನು ಕೂಡ ನೋಡ್ತಾ ಹೋದರೆ ಈ ಬೆಳಗಾವಿಗೆ 2.5 ವರ್ಷದಿಂದ ತಾವು ನೋಡಿದ ಪ್ರಕಾರದಿಂದ ವಿಶೇಷವಾಗಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಮುಖ ಆಗಿದೆ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅವರ ಪುತ್ರಿ ಕೂಡ ಲೋಕಸಭೆ ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ. ಈ ಎರಡೂ ಕಡೆಯಿಂದ ನೋಡ್ತಾ ಹೋದರೆ ಈ ಬೆಳಗಾವಿ ಯಾವ ರೂಪಕ್ಕೆ ಹೋಗಬೇಕಾಗಿತ್ತು, ಯಾವ ರೂಪಕ್ಕೆ ನಿಂತಿದೆ ಸರ್ ಈಗ? ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾದ್ರೆ ಇವತ್ತು ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಇವತ್ತು ದಿವಸ ಸಾಕಷ್ಟು ಸಲ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹೌದು. ಬಟ್ 2ನೇ ರಾಜಧಾನಿಗೆ ಏನೇನು ಸೌಲಭ್ಯಗಳನ್ನ ಸಿಗಬೇಕು ಅದು ಇವತ್ತು ದಿವಸ ಸಿಗ್ತಾ ಇಲ್ಲ. ಅದೊಂದು ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ಅದರ ಜೊತೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಒಂದು ಮುಖ್ಯವಾಗಿರ್ತಕ್ಕಂಥ ಭಾಗ ಇವತ್ತು ಬೆಳಗಾವಿ ಜಿಲ್ಲೆ. ಆ ಒಂದು ನಿಟ್ಟಿನಲ್ಲಿ ಉತ್ತರ ಕರ್ನಾಟಕನ ಸಂಪೂರ್ಣವಾಗಿ ಅಲಕ್ಷತನ ಕಳೆದ ಹಲವಾರು ವರ್ಷಗಳಿಂದ ಬಹಳ ಅಲಕ್ಷತನ ಆಗಿದೆ. ಅದ್ರ ಬಗ್ಗೆ ಇವತ್ತು ನಮ್ಮಲ್ಲಿ ನಾವು ಇವತ್ತು ಪವರ್ ಜನ್ರೇಷನ್ ನಾವು ಉತ್ತರ ಕರ್ನಾಟಕದ ನಾವು ಸಿಕ್ಕಾಪಟ್ಟೆ ಪವರ್ ಜನ್ರೇಷನ್ ಮಾಡ್ತೀವಿ. ಬಟ್ ಅದನ್ನು ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ಇವತ್ತು ದಿವಸ ಇಂಡಸ್ಟ್ರಿಯಲ್ಲು ಅದಕ್ಕೆ ಇದಕ್ಕೆ ಕೊಡ್ತಾರೆ. ಮತ್ತು ನಾವು ರಾತ್ರಿ ನೀರು ಹಾಸುವಂಥ ಪರಿಸ್ಥಿತಿ ನಮ್ಮದು. ಜೊತೆಗೆ ಇಂಡಸ್ಟ್ರಿಯಲ್ಗಳನ್ನೆಲ್ಲ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಒಯ್ತಾರೆ. ನಮ್ಮಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ 7 ನದಿಗಳಿದ್ದಾವೆ, ಭೂಮಿ ಇದೆ, ಸರ್ಕಾರಿ ಭೂಮಿ ಇದೆ, ನದಿಗಳಿದ್ದಾವೆ, ಇಂಡಸ್ಟ್ರಿಯಲ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಮತ್ತು ಇಂಡಸ್ಟ್ರಿಯಲ್ ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗಿಯ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು. ಬಟ್ ಇದು ಇದಕ್ಕೆ ಯಾವುದೂ ಸರ್ಕಾರ ಇದಕ್ಕೆ ಗಮನವನ್ನು ಕೊಟ್ಟಿಲ್ಲ. ಅದ್ರ ಜೊತೆಗೆ ಇವತ್ತು ಆಲಮಟ್ಟಿ ಡ್ಯಾಮ್ ಇವತ್ತಿನ ಸಂದರ್ಭದಲ್ಲಿ ಅದನ್ನು 4.25 ಮೀಟರ್ ಹೈಟ್ ಮಾಡಿದರೆ ಇನ್ನೂ 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದನ್ನು ಎಲ್ಲ ಸರ್ಕಾರದವರು ಇವತ್ತು ದಿವಸ ಬರ್ತಾರೆ ಹೇಳ್ತಾರೆ. ಬಟ್ ಇನ್ನೂವರೆಗೆ ಯಾವ ಸರ್ಕಾರದವರು ಸಹಿತ ಒಂದು ಆಲಮಟ್ಟಿ ಡ್ಯಾಮಿಗೆ ಎತ್ತರ ಮಾಡಲಿಕ್ಕೆ ಏನು ಬೇಕೋ ಆ ಕ್ರಮವನ್ನು ಜರುಗಿಸಿಲ್ಲ. ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕೆರೆಗಳಿದ್ದಾವೆ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಅಲ್ಲಿರ್ತಕ್ಕಂಥ ಕೆರೆಗಳ ಸಂಖ್ಯೆಗೆ ಅನುಗುಣವಾಗಿ ನೋಡಿದರೆ ಒಂದು 20% ನಮ್ಮಲ್ಲಿಲ್ಲ. ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತು ಆಕಳು ಸತ್ತರೆ, ಯಾಕಂದ್ರೆ ಆ ಕಡೆ ಜನ ಆಕಳು ಹಾಲು ಕುಡಿತಾರೆ, ನಮ್ಮ ಕಡೆ ಎಮ್ಮೆ ಹಾಲು ಕುಡಿತೀವಿ. ಬಟ್ ಆ ಕಡೆ ಆಕಳು ಸತ್ತರೆ 10,000 ಕೊಡ್ತಾರೆ, ನಮ್ಮಲ್ಲಿ ಎಮ್ಮೆ ಸತ್ತರೆ 1 ಪೈಸೆನೂ ಕೊಡೋದಿಲ್ಲ. ಈ ತಾರತಮ್ಯ ಯಾಕೆ? ಈ ಒಂದು ತಾರತಮ್ಯದಿಂದನೇ ಇವತ್ತು ದಿವಸ ಈ ಉತ್ತರ ಕರ್ನಾಟಕ, ಇದರ ಅರ್ಥ ನಾವು ಅಖಂಡ ಕರ್ನಾಟಕವನ್ನು ಒಡಿಬೇಕು ಅನ್ನೋಂಥ ನಮ್ಮ ಅಣ್ಣಂದು ಕನಸಿದ್ದಿರಲಿಲ್ಲ, ನಂದು ಕನಸಿಲ್ಲ. ಆದರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕನ ನಾವು ಹೋಲಿಕೆ ಮಾಡಿ ನೋಡಿದಾಗ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದು ಉತ್ತರ ಕರ್ನಾಟಕ ಇವತ್ತಿನ ದಿವಸ ಅಲಕ್ಷ್ಯತನಕ್ಕೆ ಒಳಗಾಗಿದೆ. ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಸಾಕಷ್ಟು ಕೊಡ್ತಾ ಇಲ್ಲ. ಈ ಒಂದು ಅಲಕ್ಷ್ಯತನಕ್ಕೆ ಮಾತುಗಳನ್ನ ಅವತ್ತಿನ ದಿನಗಳಲ್ಲಿ ನಮ್ಮ ಅಣ್ಣ ಮಾತಾಡಿರ್ಬೋದು, ಇವತ್ತು ನಾನು ಮಾತಾಡ್ತಾ ಇರ್ಬೋದು. ಇವೆಲ್ಲ ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಈ ನಂಜುಂಡಪ್ಪ ವರದಿ ಬಗ್ಗೆ ತಮಗೆ ಗೊತ್ತಿರ್ಬೋದು. 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ HK ಪಾಟೀಲ್ರೇ ಅದನ್ನು ವಿಧಾನಸಭೆಯಲ್ಲಿ ದಕ್ಷಿಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ವ್ಯತ್ಯಾಸಗಳೇನು, ಯಾವುದು ಮುಂದುವರೆದಿದೆ, ಯಾವುದರಲ್ಲಿ ಹಿಂದುಳಿದಿದೆ ಅನ್ನೋದ್ರ ಬಗ್ಗೆ ಒಂದು ನಂಜುಂಡಪ್ಪ ಕಮಿಟಿ ಮಾಡಿ ಎಲ್ಲ ಕೊಟ್ಟಿದ್ದರು. ಅವರು ಕೊಟ್ಟ ನಂತರ ನಂಜುಂಡಪ್ಪ
ಕಮಿಟಿಯವರು 2008ರಲ್ಲಿ ಅದನ್ನು ಮಾಹಿತಿಯನ್ನು ಕೊಟ್ಟರು. ಉತ್ತರ ಕರ್ನಾಟಕಕ್ಕೆ ಎಲ್ಲ ಭಾಗದಲ್ಲಿ ಇವತ್ತು ಹೆಲ್ತ್ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಅಣೆಕಟ್ಟುಗಳಿರ್ಬೋದು, ನೀರಾವರಿ ಇರ್ಬೋದು, ಕೆರೆ ಇರ್ಬೋದು, ಶಾಲೆ ಕಾಲೇಜುಗಳಿರ್ಬೋದು, ಹೈವೇ ಇರ್ಬೋದು, ಸಣ್ಣ ರಸ್ತೆ ಇರ್ಬೋದು, ಉದ್ಯೋಗ ಇರ್ಬೋದು, ನಿರುದ್ಯೋಗಿತನ ಇರ್ಬೋದು, ಅಥವಾ ಲಿಟ್ರಸಿ ರೇಟ್ ಇರ್ಬೋದು, ಎಲ್ಲ ವಿಷಯವನ್ನು ಸಮಗ್ರವಾಗಿ ವಿಚಾರ ಮಾಡೋದ್ರ ಮುಖಾಂತರ ಅವರು ಒಂದು ಮಾಹಿತಿಯನ್ನು ಕೊಟ್ಟರು. ನಂಜುಂಡಪ್ಪ ವರದಿಯವರು ಕೂಡಲೇ ಇದನ್ನು ಹೊಂದಾಣಿಕೆ ಮಾಡಬೇಕಾದ್ರೆ 64,000 ಕೋಟಿ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟರೆ ಇದು ಹೊಂದಾಣಿಕೆ ಆಗ್ತದೆ ಅನ್ನೋದು ಮಾತನ್ನು ಅವತ್ತು ತಿಳಿಸಿದರು. ಅದು ತಿಳಿಸಿದ ನಂತರನೂ ಇಲ್ಲಿವರೆಗೆ 2013ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಒಂದು 2-3 ಸಾವಿರ ಕೋಟಿ ಕೊಟ್ಟರು. ಜಗದೀಶ್ ಶೆಟ್ಟರು ಬಂದಾಗ ಒಂದು 2-3 ಸಾವಿರ ಕೋಟಿ ಕೊಟ್ಟರು. ಬಟ್ ಅದರ ಮುಂದೆ ಬಂದಂಥ ಕುಮಾರಸ್ವಾಮಿಯವರು ಸಹಿತ ಒಂದು ಸ್ವಲ್ಪ ಕೊಟ್ಟರು, ಸಿದ್ದರಾಮಯ್ಯನವರು ಕೊಟ್ಟರು. ಆದರೆ 64,000 ಕೋಟಿ ಅವ್ರು ಹೇಳಿದ್ದು 2008ರಲ್ಲಿ. ಇವತ್ತು 64,000 ಕೋಟಿ ಎಷ್ಟಾಗುತ್ತೋ ಸರ್ನ ಒಂದು 2.5-3 ಲಕ್ಷ ಕೋಟಿ ಆಗುತ್ತೆ. ಇದನ್ನು ಈ ರೀತಿ ಇವತ್ತು ಅಲಕ್ಷ್ಯತನ ಮಾಡೋದ್ರ ಮುಖಾಂತರ ಸರ್ಕಾರದವರೇ ನಂಜುಂಡಪ್ಪ ವರದಿ ಮಾಡಲಿಕ್ಕೆ ಹೇಳಿದವರು, ಸರ್ಕಾರದ ಮುಂದೆನೇ ನಂಜುಂಡಪ್ಪ ವರದಿ ಇಟ್ಟಿದ್ದಾರೆ. ಸರ್ಕಾರನೇ ಇವತ್ತು ದಿವಸ ಅದನ್ನು ಗಮನದಾಗ ಇಟ್ಕೊಂಡು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದೆ. ಬಟ್ ಇಲ್ಲಿವರೆಗೆ ಯಾವ ಸರ್ಕಾರಗಳು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಸಾಮಾಜಿಕವಾಗಿ, ಸಹಕಾರಿ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಇನ್ನುಳಿದ ಭಾಗ ಎಷ್ಟು ಬೆಳವಣಿಗೆ ಹೊಂದಬೇಕಾಗಿತ್ತು ಅಷ್ಟು ಬೆಳವಣಿಗೆ ಹೊಂದಿಲ್ಲ. ಅದ್ರ ಬಗ್ಗೆ ವಿಷಾದ ಇದೆ. ಯಾಕಂದರೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಇವತ್ತು ಪವರ್ ಜನ್ರೇಷನ್ ಮಾಡೋದ್ರಲ್ಲಿ ನಾವೊಂದು ಉತ್ತರ ಕರ್ನಾಟಕದವರು. ಬಟ್ ಅಲ್ಲಿ ಹೋಗುತ್ತೆ. ಇವತ್ತು 7 ನದಿಗಳದಾವೆ, 7 ನದಿಗಳದಾವೆ, ಗೌರ್ಮೆಂಟ್ ಲ್ಯಾಂಡ್ ಇದೆ, ಇಂಡಸ್ಟ್ರಿಯಲ್ ಇಲ್ಲ. ಇವತ್ತು ಈ ಕಡೆ ನಮ್ಮಲ್ಲಿನ ಹಾಕಿದರೆ ಇಲ್ಲಿರ್ತಕ್ಕಂಥ ಹುಡುಗರು ಇಲ್ಲಿ ಉದ್ಯೋಗ ಮಾಡ್ಕೊಂಡು ತಮ್ಮ ಹೊಟ್ಟೆ ತುಂಬ್ಕೊಳ್ತಾರೆ. ಹೌದು. ಬಟ್ ನೀವು ಇವತ್ತು ಬೆಂಗಳೂರಲ್ಲಿ ಹಾಕಿದರೆ ನಮ್ಮ ಹುಡುಗರಲ್ಲಿ ಹೋಗ್ತಾರೆ. ಬಟ್ ಇವರಿಗೆಲ್ಲ ರೊಟ್ಟಿ ಹುಟ್ಟಬೇಕು. ಅಲ್ಲಿ ಇವತ್ತು ದಿವಸ ಹೋದ ತಕ್ಷಣ ಅನ್ನ ಸಾರು ಉಣ್ಣಂತಾರೆ. ಒಂದು 2-3 ತಿಂಗಳಿನಲ್ಲೇ ಅಲ್ಲಿ ಮಾಡ್ತಾರೆ. ಬಟ್ 2-3 ಅಲ್ಲಿ ಇರಲಿಕ್ಕೆ ಮನೆ ಬಾಡಿಗೆ ಸಿಕ್ಕಾಪಟ್ಟೆ. ಅಂದರೆ ಅಲ್ಲಿ ಸ್ಯಾಲ್ರಿನೇ ಅವರು ಹೊಟ್ಟೆ ತುಂಬಿಸೋಕ್ಕಾಗೋದಿಲ್ಲ. ಅವ್ರ ಸ್ಯಾಲ್ರಿ ಬಂದ ತಕ್ಷಣ ಮನೆ ಬಾಡಿಗೆ, ಅವ್ರ ಊಟದ ಖರ್ಚು ಎಲ್ಲ ತೆಗಿಸಿ ಅವ್ರ ಹತ್ರ ಏನೂ ಉಳಿದಿಲ್ಲ. ಅದು ಕೇವಲ ಅದನ್ನು ಸರಿದೂಗಬೇಕಾದ್ರೆ ಇವತ್ತು ಇಂಡಸ್ಟ್ರಿಯಲ್ ಸಿಕ್ಕಾಪಟ್ಟೆ ನಮ್ಮ ಭಾಗದಲ್ಲಿ ಡೆವಲಪ್ ಮಾಡಬೇಕು. ನೀರಿದೆ, ಜಮೀನಿದೆ, ಎಲ್ಲ ಸೌಲಭ್ಯ ಇದೆ, ಹುಡುಗರಿದ್ದಾರೆ, ಕೆಲಸ ಮಾಡ್ತಾರೆ. ನಮ್ಮ ಊರದ ಅಕ್ಕಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೆವಲಪ್ ಮಾಡಿದರೆ ಈ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಹೋಗ್ತದೆ 100%. ಮತ್ತು ನಂಜುಂಡಪ್ಪ ವರದಿಯನ್ನು ಮಾಡಿಸಿದವರು ಅವರು. ಅದನ್ನು ಜಾರಿಗೆ ತರುವಂಥ ಪ್ರಯತ್ನ ಇವತ್ತು ಎಲ್ಲ ಸರ್ಕಾರಗಳು ಗಮನ ಕೊಟ್ಟು ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಪಕ್ಷಾತೀತವಾಗಿ ಒಂದು ದಿವಸ ಉತ್ತರ ಕರ್ನಾಟಕಕ್ಕೆ ಯಾವಾಗ ಅಲಕ್ಷ್ಯತನ ಆಗ್ತದೆ ಆವಾಗ ಧ್ವನಿ ಎತ್ತುವಂಥ ಕೆಲಸ ಶಾಸಕರುಗಳು ಮಾಡಬೇಕು, ಜೊತೆಗೆ ಲೋಕಸಭಾ ಸದಸ್ಯರು ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ತೀನಿ. ಸರ್, ಈ ರಾಜ್ಯ ಸರ್ಕಾರ ನಡವಳಿಕೆಗಳ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನಿದೆ ಸರ್? ಈಗಿನ ಸದ್ಯ ಸ್ಥಿತಿಯಲ್ಲಿ ನಡೀತಾ ಇರುವಂಥ ವಿಷಯ ಯಾವ ಸರ್ಕಾರಗಳು ಇವತ್ತಿನ ನಡವಳಿಕೆ ಅಂದರೆ ಒಟ್ಟು ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಒಂದೇ ಒಂದು ಅಜೆಂಡಾ, ಯಾವುದೇ ಪಾರ್ಟಿ ಇರಲಿ, ನಾವು ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು? ಈ ಪುಕ್ಕಟ ಕಾರ್ಯಕ್ರಮಗಳು ಹಾಕಬೇಕು. ಪ್ರಾರಂಭ ಮಾಡಿದ್ದಾರೆ ಈಗ. ಇದನ್ನು ಯಾರೂ ಬೇಡಿಲ್ಲ. ಹೆಣ್ಮಕ್ಳು ಕೇಳಿಲ್ಲ, ನಿರುದ್ಯೋಗಿ ಯುವಕರು ಕೇಳಿಲ್ಲ, ಬಸ್ ಕೇಳಿಲ್ಲ, ಪುಕ್ಕಟ್ ಲೈಟ್ ಕೇಳಿಲ್ಲ, ಏನೂ ಕೇಳಿಲ್ಲ. ಬಟ್ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಸಲುವಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅವೆಲ್ಲ ಮಾಡ್ತಾ ಇರುವಂಥದ್ದಷ್ಟೇ ಇವತ್ತು ಅದಕ್ಕೆ ಹಣದ ಅವಶ್ಯಕತೆ ಬರ್ತದೆ. ಹಣದ ಅವಶ್ಯಕತೆ ಬರೋದ್ರ ಮುಖಾಂತರ ಆ ರೇಟ್ ಹೆಚ್ಚು ಮಾಡು, ಈ ರೇಟ್ ಹೆಚ್ಚು ಮಾಡು, ಈ ಟ್ಯಾಕ್ಸ್ ಹೆಚ್ಚು ಮಾಡು, ಆ ಟ್ಯಾಕ್ಸ್ ಹೆಚ್ಚು ಮಾಡೋದ್ರ ಮುಖಾಂತರ ಇವತ್ತು ದಿನನಿತ್ಯ ನಾವು ಬದುಕಲು ಬೇಕಾಗಿರ್ತಕ್ಕಂಥ ದಿನನಿತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇವಲ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ದಿವಸ ರಾಜ್ಯ ಸರ್ಕಾರಗಳು ತಮ್ಮ ಅಥವಾ ಪಕ್ಷಗಳು, ರಾಜಕೀಯ ಪಕ್ಷಗಳು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ದಿವಸ ಸರ್ಕಾರಗಳನ್ನು ರಚನೆ ಮಾಡಬೇಕೆ ಹೊರತು ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳನ್ನು, ಪುಕ್ಕಟ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ತಾವು ಪಾಪ್ಯುಲರ್ ಆಗೋದು ಅಲ್ಲದೇ ಜನರಿಗೆ ಇವತ್ತು ದಿವಸ ಪ್ರತಿಯೊಂದು ವಸ್ತು ಹೊರೆಯಾಗಿ ಪರಿಣಮಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಒಂದು ಕೈಯಿಂದ ಕೊಡೋದು, ಇನ್ನೊಂದು ಕೈಯಿಂದ ಅವ್ರ ಕಡೆಯಿಂದ ಇಸ್ಕೊಳ್ಳೋದು, ಈ ಒಂದು ವ್ಯವಸ್ಥೆ ಕಡಿತಕ್ಕ ಭಾಳ ದಿವಸ ನಡೆಯೋದಿಲ್ಲ. ಇದು ಆ ಒಂದು ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಕೊಂಡು ಸರ್ಕಾರಗಳು ಯೋಜನೆಗಳನ್ನು ತರಲಿ ಅನ್ನುವಂಥ
ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಈಗ ಬಿಹಾರ ಚುನಾವಣೆ ಅನೌನ್ಸ್ ಆಗ್ತದೆ ಈ ವಾರದಲ್ಲಿ, ಅಲ್ಲಿಯೂ ಸಹಿತ ಅದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ಸರ್ಕಾರದ್ದು ಅಲ್ಲಿಯೂ ಸಹಿತ ಇವತ್ತು ದಿವಸ ಗ್ಯಾರಂಟಿ ಯೋಜನೆ, ಪುಕ್ಕಡಿ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಇದರಿಂದ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳ್ತದೆ ಹೊರತಾಗಿ ಮತ್ತಾರ ಮೇಲೆ ಇದರ ಹೊರೆ ಬೀಳುವುದಿಲ್ಲ. ಅದನ್ನು ಗಮನ ಇಟ್ಕೊಂಡು ನಾನು ಎಲ್ಲ ಪಕ್ಷಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊದಲು ದೂರದೃಷ್ಟಿ ಬೇಕು. ಆ ದೂರದೃಷ್ಟಿ ಇಟ್ಕೊಂಡು ತಾವು ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರ ಹೆಚ್ಚಿನ ಹೊರೆ ಸಾರ್ವಜನಿಕರ ಮೇಲೆ ಬೀಳದಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತೇನೆ. ಸರ್, ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವು ಕೂಡ ಆ ಭಾಗದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಈ ಭಾಗದಿಂದ ಬೇರೆ ಬೇರೆದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಈ 3 ಟರ್ಮ್ನಲ್ಲಿ, ಅಂದರೆ 2 ಬಾರಿ ಬಹುಮತದಿಂದ ಬಂದಿರತಕ್ಕಂಥ ಸರ್ಕಾರ, 1 ಬಾರಿ NDA ಮುಖಾಂತರದಿಂದ ಬಂದಿರತಕ್ಕಂಥವ್ರು. ಅತಿ ಹೆಚ್ಚು ಬೆಳಗಾವಿಗೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವ ವಿಷಯದಲ್ಲಿ ಡೆವಲಪ್ಮೆಂಟಿಗೆ ಸಪೋರ್ಟ್ ಸಿಕ್ಕಿದೆ ಸರ್? ಯಾವ ರೀತಿ ಡೆವಲಪ್ಮೆಂಟ್ಗಳನ್ನು ಇಲ್ಲಿ ಬಂದಿದೆ ಸರ್? ದೇಶದಲ್ಲಿ ಇದೇ ವಿಷಯ ಅನ್ನೋಕ್ಕಿಂತ ನರೇಂದ್ರ ಮೋದಿಯವರು ಬಂದ ನಂತರ ಸಾಕಷ್ಟು ವಿಷಯಗಳಲ್ಲಿ ಈ ಒಂದು ದಿವಸ ಇಡೀ ದೇಶ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸೇವೆ ಪ್ರತಿಯೊಬ್ಬರಿಗೆ ಬಂದು ತಲುಪಿದೆ. ಆ ನಿಟ್ಟಿನಲ್ಲಿ ಒಂದು ದಿವಸ ರೈಲ್ ಇರ್ಬೋದು, ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಸಿಲಿಂಡರ್ ಇರ್ಬೋದು, ಹಲವಾರು ಯೋಜನೆಗಳ ಮುಖಾಂತರ ಇವತ್ತು ಜೊತೆಗೆ ಈ ಟೆರರಿಸಮ್ ಕಮ್ಮಿ ಆಗಿರ್ಬೋದು, ಅಥವಾ ದೇಶದಲ್ಲಿ ಒಳನುಸುಳುವಿಕೆ ಕಮ್ಮಿ ಆಗಿರ್ಬೋದು, ಅನೇಕ ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಆಡಳಿತ, ಇವತ್ತು ದೇಶದ ಜನ ಸಂತೃಪ್ತರಿದ್ದಾರೆ, ನಾವು ಸಂತೃಪ್ತರಿದ್ದೀವಿ. ಆದರೆ ಇವತ್ತಿಗೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದು ಭಾಳ ಮುಖ್ಯ. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದು ಭಾಳ ಮುಖ್ಯ. ಅದ್ರ ಜೊತೆಗೆ ಈಗೇನದು ಅಗ್ನಿವೀರ್ ಅನ್ನುವಂಥ ವಿಷಯವನ್ನು ತಂದಿದ್ದಾರೆ, ಅದನ್ನು ಒಂದು ಸ್ವಲ್ಪ ಸರಿದೂಗಿಸ್ಬೇಕು. ಯಾಕಂದರೆ ಇವತ್ತು 17ನೇ ವರ್ಷಕ್ಕೆ ಅವನು ಅಗ್ನಿವೀರ ಆಗುವವನು 17ನೇ ವರ್ಷಕ್ಕೆ ಅವನು ಜಾಯ್ನ್ ಆಗಬೇಕು. 21 ವರ್ಷಕ್ಕೆ ಅವನು ತಿರುಗಿ ಬರಬೇಕು, ರಿಟೈರ್ಮೆಂಟ್ ಟೈಮ್ಗೆ. ಬಟ್ಟು ಅವ 21 ವರ್ಷದ ನಂತರ ಹೆಣ್ಣು ನೋಡೋಕೆ ಚಾಲು ಮಾಡ್ತಾನೆ. ಅವ ಮಾಡ್ಕೊಳ್ಳೋ ಹೆಂಡ್ತಿ ನೀ ಏನು ಮಾಡ್ತೀಪ್ಪ ಅದಕ್ಕೆ ಹೇಳ್ರೆ ಅಗ್ನಿವೀರಾಗಿ ತಿರುಗಿ ಬಂದನಂತಂದ್ರೆ ಮಾಡ್ಕೊಳಂಗಿಲ್ಲಕ್ಕಿ. ಅದಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ನಾವು ಕೇವಲವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಇದನ್ನು ಮರುಪರಿಶೀಲನೆ ಮಾಡೋದ್ರ ಮುಖಾಂತರ. ಯಾಕಂದರೆ ಇದು ವಿಚಿತ್ರ, ಒಬ್ಬರು ಭಾಳ ವಿಚಿತ್ರ ಅನ್ನಿಸ್ತದೆ. 17 ಅಂದರೆ ಮ್ಯಾಟ್ರಿಕ್ ಆಗಿ 1-2 ವರ್ಷದಲ್ಲಿ ಅವ್ನು ಹೋಗಿ ಜಾಯ್ನ್ ಆಗಬೇಕು. ಮದುವೆ ಮಾಡ್ಕೊಳ್ಳೋಂಥ ವೇಳೆಗೆ ಅವನು ತಿರುಗಿ ಮತ್ತೆ ಮನೆಗೆ ಬರಬೇಕು. ಅದ್ರ ಮುಂದೆ ನಾವು ಗತಿ ಏನು? ಅವ್ರಿಗೆ ಹೆಣ್ಣು ಯಾರು ಕೊಡ್ತಾರೆ? ಅಥವಾ ಏನೋ ಒಂದು ಮುಂದೆ ಒಂದು 10-11 ಲಕ್ಷ ಅವ್ನು ದುಡ್ಡು ಕೊಡ್ತಾರೆ. ಅದು ಈಗಿದ್ದ ದಿನಮಾನದಲ್ಲಿ ಸಾಲೋದಿಲ್ಲ. ಒಂದು ಲಕ್ಷಕ್ಕೆ 1 ತೊಲಿ ಬಂಗಾರಿಗೆ 1 ಲಕ್ಷ ಈಗ ಇಲ್ಲ ಸರ್, 1.20. ಅದೇ 1.20 ಇವತ್ತಿನ ರೇಟು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಮರುಪರಿಶೀಲನೆ ಮಾಡೋದ್ರ ಮುಖಾಂತರ ಇವತ್ತು ಅವರನ್ನು 20 ವರ್ಷಕ್ಕೆ ಒಳಗೆ ತೊಗೊಳ್ಳೋದ್ರ ಮುಖಾಂತರ ಮಿನಿಮಮ್ 12 ವರ್ಷ ಆದರೂ ಅವರಿಗೆ ಅಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ತಿರುಗಿ ಬರುವಾಗ ಒಂದು 25-30 ಲಕ್ಷ ಅವರಿಗೆ ಇವತ್ತು ದಿವಸ ಅವ್ರು ಯಾವುದೋ ಅದು PF ಅಥವಾ ಮತ್ತು ಯಾವುದೋ ದುಡ್ಡು ಅಂತಾರೆ, ಆ ದುಡ್ಡನ್ನು ಕೊಡೋದ್ರ ಮುಖಾಂತರ ತಾವು ಬಂದ ನಂತರ ತಾವೇನೋ ಉದ್ಯೋಗ ಮಾಡ್ಕೊಂಡು ಅವ್ರ ಕಾಲ ಮ್ಯಾಗ ಅವ್ರು ನಿಲ್ತಾರೆ. ಅನ್ನೋರಿಗೆ ಮದುವೆ ಆಗಿರ್ತದೆ, ಮಕ್ಕಳಾಗಿರ್ತವೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದ್ರ ಜೊತೆಗೆ ಈ ಒಂದು ಅಗ್ನಿವೀರ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಕಾರ್ಪೊರೇಟ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಅಥವಾ ಕಂಪ್ನಿ ಯಾವುದೂ ಇರ್ಬೋದು, ಎಲ್ಲಗಳಲ್ಲಿ ಇವತ್ತು ದಿವಸ ಏನು ಅದು ಅಗ್ನಿವೀರ್ ಅಂತ ಕೆಲಸ ಮಾಡಿ ಬಂದಿರ್ತಾರೆ, ರಿಟೈರ್ಡ್ ಆಗಿ ಬಂದಿರ್ತಾರೆ, ಮಿನಿಮಮ್ 12 ವರ್ಷ ಅವ್ರು ಕೊಡಬೇಕು. ಅವ್ರು ತಿರುಗಿ ಬರುವಾಗ 25-30 ಲಕ್ಷ ಅವ್ರ ಕೈ ಬರುವಾಗ ಆಗಬೇಕು. ಜೊತೆಗೆ ಒಂದು 15-20% ಪ್ರೈವೇಟ್ ಸೆಕ್ಟರಲ್ಲಿ, ಕಾರ್ಪೊರೇಟ್ ಸೆಕ್ಟರಲ್ಲಿ, ಕಂಪ್ನಿ ಸೆಕ್ಟರ್ನಲ್ಲಿ, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಇವತ್ತು ದಿವಸ ಅವ್ರಿಗೆ ರಿಸರ್ವೇಷನ್ ಮಾಡೋದ್ರ ಮುಖಾಂತರ ಕೊನೆಯವರೆಗೆ ಅವರು ತಮ್ಮ ಕುಟುಂಬದ ಜೊತೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ಮನವಿಯನ್ನು ಸಹಿತ ಕೇಂದ್ರ ಸರ್ಕಾರಕ್ಕೆ ಮರುಪರಿಶೀಲನೆ ಮಾಡಬೇಕು ಅನ್ನೋಂಥ ಈ ಭಾಗದ ಜನರ ಪರವಾಗಿ ಅವರಲ್ಲಿ ಸಹಿತ ಮನವಿ ಮಾಡ್ಕೊತೀನಿ. ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಹಂತಕ್ಕೆ ಹೋಗ್ತಾ ಇದ್ದೀನಿ. ಈ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಈ ಬೆಳಗಾವಿ ಅಖಂಡ ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ. ಒಬ್ಬರು ಜಿಲ್ಲಾ ಉಸ್ತುವಾರಿ ಇದ್ದಾರೆ, ಒಬ್ಬರು ಉಡುಪಿ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಇದ್ದಾರೆ. ಈ 2.5 ವರ್ಷದಲ್ಲಿ ಈ ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಈ ಸಚಿವರಿಂದ ಬೆಳಗಾವಿಗೆ ಏನು ಬಂದಿದೆ ಅಂತ ಅನ್ಕೊಂತೀರಿ? ಏನೂ ಬಂದಿಲ್ಲ, ಮತ್ತು ಏನೂ ಅವ್ರ ಕಡೆಯಿಂದ ಅಪೇಕ್ಷೆ ಮಾಡೋದಿಲ್ಲ. ಅವರು ಉಸ್ತುವಾರಿ ಸಚಿವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಇಷ್ಟು ಮಳೆ ಹಾನಿಯಾಗಿ ಈಗ ನೀವು ವಿದ್ಯುತ್ ಸಹಕಾರ ಸಂಘದ ಪ್ರಸ್ತಾವನೆ ಮಾಡಿದ್ರಿ. ಹೌದು. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಈಗ ರೈತರು ಒದ್ದಾಡ್ತಾ ಇದ್ದಾರೆ, ಬೆಳೆಯೆಲ್ಲ ನೀರಿನಲ್ಲಿದೆ.
ಇವತ್ತು ಮಣ್ಣು ಹೊಲದಲ್ಲಿದೆ ಕೊಚ್ಚಾಕೊಂಡು ಹೋಗಿದೆ, ಮನೆಗಳು ಬಿದ್ದಿದ್ದಾವೆ, ದನಕರುಗಳು ಸತ್ತಿದ್ದಾವೆ. ಇಂಥ ಸಂದರ್ಭದಲ್ಲೂ ಸಹಿತ ಅವರಿಗೆ ಪ್ರಿಯಾರಿಟಿ ಕೊಟ್ಟದ್ದು ಚುನಾವಣೆ. ಆ ರೈತರ ಬಗ್ಗೆ ಹೋಗೋದು, ರೈತರನ್ನ ಕೇಳೋದು, ರೈತರ ಮಾತಾಡಿಸೋದು, ಏನಾಗಿದೆ ಏನಿಲ್ಲ, ನಾವು ಸರ್ಕಾರದಿಂದ ಪರಿಹಾರವನ್ನು ಕೊಡ್ತೀವಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ, ನೀವು ತೊಂದರೆ ಅಧೈರ್ಯ ಆಗಬೇಡ್ರಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ, ಸರ್ಕಾರ ಇದೆ ಅನ್ನೋಂಥ ಧೈರ್ಯದ ಮಾತನ್ನು ಹೇಳಲಿಕ್ಕೆ ಹೋಗಬೇಕಾಗಿತ್ತು. ಬಟ್ ಅದನ್ನು ಅವ್ರು ಮಾಡಲಿಲ್ಲ. ಉಸ್ತುವಾರಿ ಸಚಿವರಂದ್ರೆ ಏನು, ಸಮಗ್ರವಾಗಿರ್ತಕ್ಕಂಥ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೊತ ಇರಬೇಕಾಗುತ್ತೆ. ಬಟ್ ಅದನ್ನು ಯಾವುದನ್ನು ಒಂದು ದಿವಸ ಒಬ್ಬ ರೈತರ ಮನೆಗೆ ಹೋಗಲಿಲ್ಲ. ಆದರೆ ಒಂದು ತಿಂಗಳು ಮಾತ್ರ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಅವ್ರು ಬಿದ್ದಿದ್ದರು ಈ ಚುನಾವಣೆ ಗೆಲ್ಲಬೇಕು ಅನ್ನೋಂಥ ವಿಚಾರದಾಗ. ಇಲ್ಲಿ ಸೋಲ್ಕೊಂಡ್ರು ಮತ್ತು ಅಲ್ಲಿ ರೈತರಿಗೂ ದುಃಖದಲ್ಲಿ ಭಾಗಿಯಾಗಲಿಲ್ಲ. ಅದಕ್ಕೆ ಯಾರೂ ಅವರ ಕೆಲಸದ ಬಗ್ಗೆ ಸಂತೃಪ್ತಿ ಇಲ್ಲ. ಇನ್ನೊಬ್ಬರು ಅವರು ಏನು ಉಡುಪಿ ಚಿಕ್ಕಮಗಳೂರು ಏನೋ ಉಸ್ತುವಾರಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದರೆ ಆ ಭಾಗದಲ್ಲಿ ನಾವು ಕಣ್ಣೆತ್ತಿ ನೋಡಿಲ್ಲ, ಅದು ನಮ್ಗೆ ಗೊತ್ತೂ ಇಲ್ಲ. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ, ರಮೇಶ್ ಕತ್ತಿಯವರ ಮುಂದಿನ ನಡೆ DCC ಚುನಾವಣೆ ಮತ್ತು ಸಹಕಾರಿ ಚುನಾವಣೆಗಿಂತ ನೇರವಾಗಿ ಲೋಕಸಭೆ ಆಗಿರಲಿ, ವಿಧಾನಸಭೆ ಕಡೆ ಆಗಿರಲಿ, ಮುಂದಿನ ನಡೆ ಏನಾಗಬಹುದು? ಮುಂದಿನ ನಡೆ ಏನಿಲ್ಲ. ಇವತ್ತು ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಗೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷ ಯಾವ ಜವಾಬ್ದಾರಿಯನ್ನು ಹೇಳ್ತದೆ, ಯಾವ ಜವಾಬ್ದಾರಿಯನ್ನು ಒಪ್ಪಿಸ್ತದೆ, ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದಲ್ಲಿ ಕಳೆದ 40 ವರ್ಷ ನನಗೆ ಅನುಭವ ಇದೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಸಾಕಷ್ಟು ಒಳ್ಳೆಯದಾಗಿ ಬೆಳೆದಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2ನೇ ಸ್ಥಾನದಲ್ಲಿ ನಮ್ಮ ಬ್ಯಾಂಕ್ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬ್ಯಾಂಕಿನ ಚುನಾವಣೆ ಅದನ್ನು ನಿರ್ಣಯ ಮಾಡೋರು ನಮ್ಮ ಜಿಲ್ಲೆಯ ಜನತೆ. ಒಳ್ಳೆಯ ಜನರ ಕೈಯಲ್ಲಿ ಇವತ್ತು ದಿವಸ ನಮ್ಮ ಬ್ಯಾಂಕನ್ನು ಅವ್ರು ಕೊಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಮತ್ತು ಈ ಹೆಂಡ ಹಣ ದಬ್ಬಾಳಿಕೆ ಗುಂಡಾಗಿರಿಗೆ ಯಾವುದಕ್ಕೂ ಮಾರು ಹೋಗದೇ ಇವತ್ತು ಒಳ್ಳೆಯ ನಿರ್ದೇಶಕನ ಆಯ್ಕೆ ಮಾಡುವಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಅಲ್ಲಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಮೇಲಿದೆ. ಯಾಕಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಇವತ್ತು DCC ಬ್ಯಾಂಕ್ ಉಳಿದ್ರೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಉಳಿತವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಉಳಿದ್ರೇ ಇವತ್ತು DCC ಬ್ಯಾಂಕ್ ಉಳಿತಿದೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ 15 ತಾಲೂಕಿನ ಆಡಳಿತ ಮಂಡಳಿಯವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಹಣ ಗುಂಡಾಗಿರಿ ದಬ್ಬಾಳಿಕೆ ನೌಕರಿ ಅಮಿಷ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಷ್ಟುವೋ ಇಷ್ಟುವೋ ಅನ್ನುವಂಥ ಈ ವಿಚಾರಗಳನ್ನು ದೂರಕ್ಕಿಟ್ಟು ದೂರದೃಷ್ಟಿ ಇಟ್ಕೊಂಡು ಈ ಬ್ಯಾಂಕು ಈ ಸೊಸೈಟಿ ಉಳಿಯೋದ್ರಿಂದ ನಮ್ಮ ರೈತರಿಗೆ ಏನು ಅನುಕೂಲ ಆಗ್ತದೆ, ನಾಳೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಮರಿಮಕ್ಕಳಿಗೆ ಏನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ಅಲ್ಪ ಸುಖಕ್ಕಾಗಿ ಒಂದು ದಿವಸ ತಮ್ಮ ಹೋಟೆಲ್ನ ಮಾರಾಟ ಮಾಡ್ಕೊಳ್ಬಾರ್ದು. ಇವತ್ತು ಸ್ವಾಭಿಮಾನಿಯಾಗಿ ಇಡೀ 15 ತಾಲೂಕಿನಲ್ಲಿ ಸ್ವಾಭಿಮಾನದ ಒಂದು ಗಾಳಿಯನ್ನು ಇವತ್ತು ದಿವಸ ನಾನು ಹರಡಿಸಿದ್ದೇನೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಸ್ವಾಭಿಮಾನತನದಿಂದ ಪ್ರತಿಯೊಬ್ಬರು ಮತ ಹಾಕೋದ್ರ ಮುಖಾಂತರ ಬ್ಯಾಂಕ್ ಉಳಿಯೋದು ಭಾಳ ಮುಖ್ಯ. ಅದು ಉಳಿದ್ರೇ ನಮ್ಮ PKPS ಉಳಿದು ಮುಖ್ಯ. ಅವೆರಡೂ ಉಳಿದ್ರೇ ತಾಲೂಕಿನ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 15 ತಾಲೂಕಿನ ರೈತರು ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗ, ಸೊಸೈಟಿಗಳ ಸಿಬ್ಬಂದಿ ವರ್ಗ, ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗ ಈ ಒಂದು ನಿಟ್ಟಿನಲ್ಲಿ ಉಳಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಾಭಿಮಾನದಿಂದ ತಾವು ಮತದಾನ ಮಾಡೋಣ ಅಂತ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಭಾಳ ಹಿರಿಯರು ಇವತ್ತು ದಿವಸ 1918ರಲ್ಲಿ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ 105 ವರ್ಷದ ಒಂದು ಇತಿಹಾಸ ಇದೆ. ಆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಾವು ಮನವಿಯನ್ನು ಏನು ಮಾಡ್ಕೋತಾ ಇದ್ದೇನೆ ಅಂದರೆ, ಇವತ್ತು ಹಿಂದೊಮ್ಮೆ 1996ರಲ್ಲಿ ಈ ಬ್ಯಾಂಕು ಸ್ವಲ್ಪ ತೊಂದರೆಯಲ್ಲಿ ಬಂದು ಅದರ ಕಷ್ಟ ಏನಾಗಿದೆ ಬಹುಶಃ ಜಿಲ್ಲೆಯ ಜನರಿಗೆಲ್ಲ ಗೊತ್ತಿದೆ. ಅಂಥ 1996ರ ಕಷ್ಟ ಈ ಒಂದು ಬರುವಂಥ ಚುನಾವಣೆಯಲ್ಲಿ ಬರಬಾರ್ದು ಅನ್ನೋಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಎಲ್ಲ ನನ್ನ ಮತದಾರರಲ್ಲೂ ಸಹಿತ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯ ಜನರನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯ ಒಂದು ಆಡಳಿತ ಮಂಡಳಿ ತರೋಣ. ಆ ಆಡಳಿತ ಮಂಡಳಿ ಮುಖಾಂತರ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ ಎಲ್ಲ ಜನರ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ಸಂಸ್ಥೆ ಈಗ ಪ್ರತಿಯೊಬ್ಬರ ಬೆನ್ನೆಲುಬಾಗಿ ಇರುವಂತೆ ನಾವು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಠೇವದಾರರಿರ್ಬೋದು, ಸಾಲಗಾರರಿರ್ಬೋದು, ಎಲ್ಲ ವರ್ಗದ ಸಿಬ್ಬಂದಿಗಳಿರ್ಬೋದು. ಯಾಕಂದರೆ ಈ ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಸ್ವಲ್ಪ ಏನಾರು ತೊಂದರೆ ಆದರೆ ಇವತ್ತು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು 50 ಲಕ್ಷ ಜನ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಆ ಒಂದು ಸಂದರ್ಭದಲ್ಲಿ ಆ 50 ಲಕ್ಷ ಜನ ಅಂದರೆ 50 ಲಕ್ಷ ಕುಟುಂಬ. ಆ 50 ಲಕ್ಷ ಕುಟುಂಬ ಇವತ್ತು ದಿವಸ ನಮ್ಮ ಒಂದು ಭಾಗದಲ್ಲಿ ಆ ಸಂಸ್ಥೆ ಇದ್ರೇ ಇವರೆಲ್ಲ ಸುಖವಾಗಿರ್ತಾರೆ. ಆ ನಿಟ್ಟಿನಲ್ಲಿ ತಮ್ಮ ಮತದಲ್ಲಿ ದೊಡ್ಡ ಶಕ್ತಿ ಇದೆ. ಆ ಮತವನ್ನು ಭಾಳ ವಿಚಾರ ಮಾಡೋದ್ರ ಮುಖಾಂತರ ನಾವು ಮತದಾನ ಮಾಡಿರಿ ಅಂತ ಮತ್ತೊಮ್ಮೆ ನನ್ನ ಎಲ್ಲ ಜಿಲ್ಲೆಯ PKPS ಅಧ್ಯಕ್ಷರು, ಉಪಾಧ್ಯಕ್ಷರುಗಳು
ಮತ್ತು ನಿರ್ದೇಶಕ ಮಂಡಳಿಯವರಿಗೂ ಅವ್ರ ಮತದಾರರಿಗೂ ಮತ್ತೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡು ಇವತ್ತು ಒಳ್ಳೆಯ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದಿದೆ. ಆ ನಿಟ್ಟಿನಲ್ಲಿ ತಾವು ಸ್ವಂತ ವಿಚಾರ ಮಾಡಿ ಈ ಸಂಸ್ಥೆ ಮತ್ತು ಸೊಸೈಟಿಯು ಎರಡು ಬ್ಯಾಂಕು ಮತ್ತು ಸೊಸೈಟಿಗಳು ಉಳಿಯೋದ್ರಿಂದ ಈ ಒಂದು ಬರುವಂಥ ದಿನಮಾನಗಳಲ್ಲಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಅಥವಾ ನಿಮ್ಮ ಮನೆತನಕ್ಕೆ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಸಹಿತ ಒಂದು ದಿಟ್ಟ ಹೆಜ್ಜೆಯನ್ನು ಈ ಸಂದರ್ಭದಲ್ಲಿ ಇಡಬೇಕು ಅನ್ನೋಂಥ ಮನವಿಯನ್ನು ಸಹಿತ ನಾನು ವೈಯಕ್ತಿಕವಾಗಿ ರಮೇಶ್ ಕತ್ತಿಯ ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥನಾಗಿ ಜೊತೆಗೆ ಒಬ್ಬ ರೈತನಾಗಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊತೀನಿ. ಸರಿ ಸರ್, ಈ ಹುಕ್ಕೇರಿ ಆಯಿತು ಮತ್ತು ಬೆಳಗಾವಿ ಆಯಿತು, ಚಿಕ್ಕೋಡಿ ಭಾಗದಲ್ಲೇ ಆಯಿತು, ಈ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಡಮ್ಮಿ 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 ಅಂಥೇಳಿ. ಈ ಡಮ್ಮಿಗೆ ಡಮ್ಮಿ ಅಲ್ಲ ಡ್ಯಾಡಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ 28ಕ್ಕೆ ಅದಕ್ಕೆ ಉತ್ತರ ಸಿಕ್ಕಿದ್ದು ಇಲ್ಲೋ ನನಗೆ ಗೊತ್ತಿಲ್ಲ. ಆ ಡಮ್ಮಿ ಡ್ಯಾಡಿ ಅನ್ನೋದು ಮುಂದೆ ಸಿಗಬಹುದಾ, ಸಿಗಲಿಕ್ಕಿಲ್ಲ? ಅಲ್ಲ, ಅದೇ ಡಮ್ಮಿ ಡ್ಯಾಡಿ ಅನ್ನೋದು ಹೆಬ್ಬಾಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಎಸ್ ಸರ್. ಅಲ್ಲಿ ಪತ್ರಕರ್ತರು ಬಂದಿದ್ದರು. ಅವರೇನು ವಿಚಾರ ಮಾಡಿದರು, ಏನಿಲ್ಲ ರೀ, ಈ ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ AB ಪಾಟೀಲ್ರಿಗೆ ಸತೀಶ್ ಜಾರಕಿಹೊಳಿ ಇವನು AB ಪಾಟೀಲ್ ಅಂದರೆ ಡಮ್ಮಿ ಅದಾನೆ ಅನ್ನೋಂಥ ಪ್ರಶ್ನೆ ಕೇಳಿದರು. ಆವಾಗ ನಾನು ಹೇಳಿದೆ, AB ಪಾಟೀಲರು ಡಮ್ಮಿ ಅಂತ ಅವ್ರು ಈಗ ಅಂತಿದ್ದಾರೆ, ಬಟ್ 28ಕ್ಕೆ ರಾತ್ರಿನ ಹೇಳ್ತೀನಿ ಅವರು ಡಮ್ಮಿನೋ ಡ್ಯಾಡಿನೋ ಅನ್ನೋದನ್ನು ನಾನು ಹೇಳ್ತೀನಿ ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಅದನ್ನು ಇವತ್ತು ದಿವಸ ಜನ ಡಮ್ಮಿ ಅಲ್ಲ ಡ್ಯಾಡಿ ಅನ್ನೋದನ್ನು ವ್ಯಾಖ್ಯಾನವನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರದ್ದೊಂದು ಪ್ರೀತಿಯ ದ್ಯೂತಕವಾಗಿ ನನಗೆ ಅಥವಾ ನನ್ನ ಹಿರಿಯ ಸಹೋದರಿಗೆ ಕರೀತಾರಂತ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಈ ರಾಜ್ಯದ ಜನತೆಗೆ ನಿಮ್ಮನ್ನು ಕತ್ತಿ ಅಂತೇಳಿದರೆ ಉಮೇಶ್ ಕತ್ತಿಯವರ ಮುಖಾಂತರದಿಂದ ಉತ್ತರ ಕರ್ನಾಟಕದ CM ಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಸರು ಕೂಡ ಪಡೆದಿರ್ತಕ್ಕಂಥ ಉಮೇಶ್ ಕತ್ತಿಯವರು ಮತ್ತು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಹೋರಾಟಗಳನ್ನು ಮಾಡ್ತಾ ಅವ್ರ ಜೊತೆ ತಾವು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಈ ರಾಜ್ಯದ ಜನತೆಗೆ ತಮ್ಮ ಒಂದು ಮಾತಿನಲ್ಲಿ ತೂಕ, ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ, ನಿಮ್ಮ ಮಾತಿನಲ್ಲಿ ಆ ಒಂದು ಮಾರ್ಗದರ್ಶನಗಳನ್ನು ಕೂಡ ಇರ್ತವೆ. ಈಗಿನ ಯುವಕರಿಗೆ ಮತ್ತು ಈಗಿನ ಜನ್ರೇಷನ್ಗೆ ಮತ್ತು ಈಗಿನ ರಾಜ್ಯ ಸರ್ಕಾರದ ಮೇಲೆ ಡಿಫೆಂಡ್ ಆಗಿರ್ತಕ್ಕಂಥ ಯುವನಿಧಿ ಪಡಿತಾರಂಥ ಯುವಕರಿಗೆ ಒಂದು ಕೊನೆಯದಾಗಿ ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲೇನ ಈ ರಾಜ್ಯ ಸರ್ಕಾರ ಕೊಡುವಂಥ ಯುವನಿಧಿ, ಈ ರಾಜ್ಯ ಸರ್ಕಾರ ಕೊಡುವಂಥ ಯುವನಿಧಿ ಎಷ್ಟು ಮಟ್ಟಿಗೆ ನಮಗೆ ಬರ್ಬೋದು, ಎಷ್ಟು ದಿನ ಅದ್ರ ಮ್ಯಾಗ ಬದುಕ್ಬೋದು? ಇವತ್ತು ಇನ್ನು 4 ವರ್ಷ ಕೊಟ್ಟಾರ, ಇನ್ನು 2 ವರ್ಷ ಕೊಟ್ಟಾರ, ಇನ್ನು 1 ವರ್ಷ ಕೊಟ್ಟಾರ, ಬೇಡ 10 ವರ್ಷ ಕೊಟ್ಟಾರ, ಬಟ್ ನಮಗೆ ಸಾಲ್ತದೆ ಏನದು? ನಾವು ಇಂದಿಲ್ಲ ನಾಳೆ ನಮ್ಮ ಕಾಲ ಮ್ಯಾಗೆ ನಿಲ್ಲುವಂಥ ಒಂದು ಪ್ರಯತ್ನ ನಾವು ಮಾಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಯುವಕರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಕ್ಕಲ್ತನವನ್ನು ಸಹಿತ ಇವತ್ತು ಇಸ್ರೇಲ್ ದೇಶವನ್ನು ತಾವು ನೋಡಿರಿ, ಒಕ್ಕಲ್ತನದಲ್ಲಿ ಎಷ್ಟು ಮುಂದುವರೆದಿದೆ, ಯಾವ್ಯಾವ ರೀತಿ ಬೆಳೆಗಳನ್ನು ಮಾಡ್ತಾರೆ, ಯಾವ ರೀತಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಯಾವ ರೀತಿ ಹಣವನ್ನು ಗಳಿಸ್ತಾ ಇದ್ದಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿ ಇವತ್ತು ಕಲ್ತಂಥ ಇಂಜಿನಿಯರ್ಸ್ ಇರ್ಬೋದು, ಯಾರ್ಯಾರು ಇದ್ದವರು ಹೊರದೇಶಗಳಲ್ಲಿ ದುಡಿಯೋಕೆ ಹೋದವರು ಬಿಟ್ಟು ಬಂದು ಇವತ್ತು ದಿವಸ ಒಕ್ಕಲ್ತನದ ಜೊತೆಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮೂಲ ಕಸಬು ಒಕ್ಕಲ್ತನ. ಆ ಒಕ್ಕಲ್ತನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ, ಹೊಸ ಟೆಕ್ನಾಲಜಿಗಳನ್ನ ಅಳವಡಿಕೆ ಮಾಡೋದ್ರ ಮುಖಾಂತರ ಈ ಒಕ್ಕಲ್ತನದಲ್ಲಿ ಇವತ್ತು ದಿವಸ ನೋಡಿ, ಒಕ್ಕಲ್ತನ ಭಾಳ ಅದನ್ನು ಇವತ್ತು ಡೈರಿ ಫಾರ್ಮಿಂಗ್ ನೀವು ಮಾಡಿದ್ರೆ, ಆ ಡೈರಿ ಫಾರ್ಮಿಂಗ್ನಿಂದ ದಿನ ನೀವೇನು ಹಾಲನ್ನು ಡೈರಿಗೆ ಹಾಕ್ತೀರಿ, ಆ ದುಡ್ಡಿಂದ ನೀವು ಮನೆ ನಡೆಸ್ರಿ, ಮನೆ ನಡೀತದೆ. ಸ್ವಲ್ಪ ನಮ್ಮ ಚೌಕಟ್ಟಿನಲ್ಲಿ ನಾವು ಇದ್ಕೊಂಡ್ಬಿಟ್ಟು ಡೈರಿ ಫಾರ್ಮಿಂಗನ್ನು ನಾವು ಮಾಡಿ, ಡೈರಿ ಉದ್ಯೋಗವನ್ನು ನಾವು ಬಲಪಡಿಸಿಕೊಂಡು ಆ ಡೈರಿಯಲ್ಲಿ ಬರುವಂಥ ದುಡ್ಡನ್ನು ವ್ಯವಸ್ಥಿತವಾಗಿ ನಾವು ನಮ್ಮ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ಖರ್ಚು ಮಾಡಿಕೊಂಡದ್ದಾದರೆ ಇವತ್ತು ದಿವಸ ಡೈರಿ ಹಣದಿಂದ ನಮ್ಮ ಮನೆ ನಡೀತದೆ. ಮುಂದೆ ನಮ್ಮದು ಮೂಲ ವ್ಯವಸಾಯ ಕಬ್ಬು ಬೆಳೆ, ನಮ್ಮದು ಕಬ್ಬು. ಆ ಕಬ್ಬನ್ನು ಹಾಕ್ತೀರಿ. ಆ ಕಬ್ಬಿನ ನಡುವೆ ಇವತ್ತು ದಿವಸ ಸಾಕಷ್ಟು ನಾವು ಅಡ್ಡ ಬೆಳೆಗಳನ್ನು ಹಾಕ್ತೀವಿ. ಅವು ಶೇಂಗಾ ಹಾಕ್ತೀವಿ, ಇವತ್ತು ಗೊಂಜಾಳ ಸಣ್ಣ ತೆನೆಯನ್ನು ಹಾಕ್ತಾಯಿದ್ದೀವಿ, ಮೆಣಸಿನ್ಕಾಯನ್ನ ಹಾಕ್ತಿದ್ದೀವಿ, ಅನೇಕ ಅಡ್ಡ ಬೆಳೆಗಳನ್ನು ಹಾಕ್ತೀವಿ. ಆ ಅಡ್ಡ ಬೆಳೆಗಳನ್ನು ತೊಗೊಳೋದ್ರ ಮುಖಾಂತರ ಕಬ್ಬಿಗೆ ಏನು ನಾವು ಖರ್ಚು ಮಾಡಿರ್ತೀವಿ ಅದೆಲ್ಲ ದುಡ್ಡು ತಿರುಗಿ ಬರ್ತದೆ. ಆ ಅಡ್ಡ ಬೆಳೆಗಳಲ್ಲಿ ಕೇವಲ ಒಂದೇ ಅಡ್ಡ ಬೆಳೆ ಮಾಡೋಂಗಿಲ್ಲ. ಇವತ್ತು ಒಂದು 20 ಸಾಲು ಒಂದು ಬೆಳೆ ಮಾಡಬೇಕು, ಒಂದು 20 ಸಾಲು ಒಂದು ಬೆಳೆ ಮಾಡಬೇಕು, ಮತ್ತೊಂದು 20 ಸಾಲು ಒಂದು ಬೆಳೆ ಮಾಡಿದರೆ, ಈ ರೀತಿಯಾಗಿ ಮಾಡಿದರೆ ಇವತ್ತು ಮಾರ್ಕೆಟು ಫ್ಲಕ್ಚುಯೇಷನ್ ಭಾಳ ಆಗ್ತಾ ಇರ್ತದೆ, ಏರಿಳಿತ ಭಾಳ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಒಂದೇ ಅಡ್ಡ ಬೆಳೆಯನ್ನು ಅವಲಂಬನೆ ಮಾಡಿದ್ರೆ ಬೇರೆ ಬೇರೆ ಅಡ್ಡ ಬೆಳೆಗಳನ್ನು ಮಾಡ್ಕೊಳ್ಳೋದಾದರೆ
ತಾವು ಏನು ಕಬ್ಬಿಗೆ ಖರ್ಚು ಮಾಡಿರ್ತೀರಿ ಆ ಅಡ್ವಳಿಯಿಂದ ಆ ಖರ್ಚು ಬರ್ತದೆ. ಮುಂದೆ ಕಬ್ಬಿನ ಹಣ ಏನಿರ್ತದೆ ಅದು ನಾಳೆ ಕಾರ್ಖಾನೆಗೆ ಹೋಗಿ ಏನು ದುಡ್ಡು ಬರ್ತದೆ ನೇರವಾಗಿ ಅದು ನಿಮ್ಮ ಶಿಕ್ಷಣಕ್ಕೋ, ಮಗಳ ಮದುವೆಗೋ, ಅಥವಾ ನಿಮ್ಮ ಮದುವೆಗೋ, ಅಥವಾ ಮನೆ ಕಟ್ಟಲು, ಅಥವಾ ಮನೆ ಕುಟುಂಬನ ಮುಂದಿನ ವ್ಯವಸ್ಥೆ ಬಲಾಢ್ಯವಾಗಿ ಮಾಡೋ ಸಲುವಾಗಿಯೋ ಇದು ಆ ಹಣ ಉಪಯೋಗ ಆಗ್ತದೆ. ಆ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥ ಒಂದು ಒಕ್ಕಲ್ತನವನ್ನು ತಾವು ಮಾಡಿದರೆ ಒಳ್ಳೆಯ ಭವಿಷ್ಯ ಇದೆ. ಜೊತೆಗೆ ಈ ದುಶ್ಚಟಗಳಿಂದ ದೂರ ಇಡುವುದನ್ನು ಸಹಿತ ತಾವು ಬಿಡಲೇಬೇಕು. ಯಾಕೆಂದರೆ ಅದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಮತ್ತು ಯಾರಿಗಾರ ಒಳ್ಳೆಯದಾಗಿದ್ದರೆ ಅವ್ರ ಮನೆ ತೋರಿಸ್ರಿ, ನಾನು ನೀವು ಕೂಡ ಹೋಗಿ ಬರೋಣ. ಯಾರಿಗಾರೇ ದುಶ್ಚಟಗಳು ಮಾಡೋದ್ರಿಂದ ಒಳ್ಳೆಯದಾಗಿದ್ದರೆ, ಇಲ್ಲ ರಮೇಶಣ್ಣ ಇವ್ರಿಗೆ ಒಳ್ಳೆಯದಾಗ್ಯದ ಅಲ್ಲಿ ಹೋಗು ಅಂದ್ರೆ ನಾನು ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದುಶ್ಚಟದಿಂದ ಯಾರಿಗೂ ಒಳ್ಳೆಯದಾಗಿಲ್ಲ. ದಯಮಾಡಿ ದುಶ್ಚಟದಿಂದ ದೂರಿರ್ರಿ. ಮತ್ತು ದುಶ್ಚಟ ನೀವು ಮಾಡೋಕ್ಕೆ ಚಾಲೂ ಮಾಡಿದ್ರೆ ನಿಮ್ಮ ತಂದೆ ತಾಯಿ ಹೆಸರು ಕೆಡ್ತದೆ, ನಿಮ್ಮ ಅಣ್ಣ ತಮ್ಮನ ಹೆಸರು ಕೆಡ್ತದೆ, ನಿಮ್ಮ ಅಕ್ಕ ತಂಗಿ ಹೆಸರು ಕೆಡ್ತದೆ, ಮತ್ತು ಆ ಕುಟುಂಬಕ್ಕೆಲ್ಲ ಇವತ್ತು ದಿವಸ ಹೆಸರು ಕೆಡಿಸಿ ನೀವೇನು ಮಾಡೋಕ್ಕೆ ಸಿಕ್ಕದೆ. ಅದಕ್ಕೆ ದಯಮಾಡಿ ಒಂದೇ ಒಂದು ದುಶ್ಚಟಗಳಿಂದ ದೂರ ಇಡೋದ್ರ ಮುಖಾಂತರ ಸಮಾಜದಲ್ಲಿ ಒಬ್ಬ ಗೌರವಯುತವಾಗಿ ಸದೃಢವಾಗಿರ್ತಕ್ಕಂಥ ಯುವಕರಾಗಿ ಮುಂದಿನ ಬರುವಂಥ ಒಳ್ಳೆಯ ನಾಗರಿಕರಾಗಿ ನಾವು ಬದುಕಬೇಕು. ದೇಶ ಮತ್ತು ರಾಜ್ಯ ಮತ್ತು ಹುಟ್ಟಿದ ಊರಿಗೆ ಕೀರ್ತಿ ತರುವಂಥ ಕೆಲಸ ಮಾಡಬೇಕಂತ ತಮ್ಮೆಲ್ಲರೂ ವಿನಂತಿಯನ್ನು ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮ ಚುನಾವಣೆಯ ಮತ್ತು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಒಂದು ಹತ್ತತ್ರ ಅರ್ಧ ತಾಸಿನ ಮೇಲೆ ತಾವು ಸಮಯ ಮಾಡಿಕೊಟ್ಟಿದ್ದಕ್ಕೆ, ಅಂದ್ಕೊಂಡಿರ್ತಕ್ಕಂಥದ್ದಾಗಿರಲಿ, ಅಂದುಕೊಂಡಿರ್ತಕ್ಕಂಥದ್ದಾಗಿರಲಿ, ಮತ್ತು ನೋಡಬೇಕಾಗಿರ್ತಕ್ಕಂಥದ್ದಾಗಿರಲಿ, ಮುಂದಿನ ನಡೆಸಬೇಕಾಗಿರ್ತಕ್ಕಂಥದ್ದಾಗಿರಲಿ, ಎಲ್ಲವನ್ನೂ ಕೂಡ ತಾವು ಅದೇ ಭಾವನೆಯ ಅದೇ ರೂಪದಲ್ಲಿ ಹೋಗ್ತಾ ಇದ್ದೀರಿ. ಮತ್ತು ದೇವರು ಕೂಡ ನಿಮಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳೋದು ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ.